ಯಥಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುಕಮುಖಾತ್ ಅಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಶ್ರೀ ಗುರುಭ್ಯೋ ನಮಃ. ಮನುಷ್ಯನ ಜೀವನವನ್ನು ಪರ್ಯಾಯವಾಗಿ ನಿರೂಪಿಸುವುದಕ್ಕೋಸ್ಕರ ನಾರದರು ಪ್ರಾಚೀನ ಬರ್ಹಿಗೆ ಪುರಂಜನನ ಕಥೆಯನ್ನು ಹೇಳಿದರು ಅಂತ ನಿನ್ನೆ ದಿವಸ ಆರಂಭ ಮಾಡಿದ್ದೇವೆ. ಅಲಂಕಾರ ಶಾಸ್ತ್ರದಲ್ಲಿ ಅಪ್ರಸ್ತುತ ಪ್ರಶಂಸಾ ಅಂತ ಒಂದು ಅಲಂಕಾರ ಇದೆ. ಹೇಳಬೇಕಾದ ವಿಷಯವನ್ನು ಪರ್ಯಾಯವಾಗಿ ಹೇಳುವಂತಹದ್ದನ್ನು ಅಪ್ರಸ್ತುತ ಪ್ರಶಂಸಾ ಅಂತ ಹೇಳುವುದು. ಯಾರೋ ನಮಗೆ ಬೈತಾ ಇದ್ದಾಗ ಏನು ಮನುಷ್ಯ ಸಿಕ್ಕಾಬಟ್ಟೆ ಬೈತಾ ಇದ್ದಾನೆ ಅಂತ ಹೇಳಲಿಕ್ಕಿಲ್ಲ. ಪಕ್ಕದವರ ಹತ್ರ ನಾಯಿ ಬಗಳಿದ್ರೆ ಏನಾಗ್ತದೆ ಬಿಡು ಅಂತ ಹೇಳುದು. ಅದಕ್ಕಿಂತ ಹೆಚ್ಚು ಸಿಟ್ಟು ಬರುವುದಕ್ಕೆ ಬೇರೆ ಕಾರಣ ಬೇಕಾಗುವುದಿಲ್ಲ. ನೇರವಾಗಿ ಹೇಳಿದ್ರೆ ಅಷ್ಟು ಸಿಟ್ಟು ಬರುವುದಿಲ್ಲ. ಈ ಪರ್ಯಾಯೋಕ್ತಿ ಏನಿದೆ ಅಪ್ರಸ್ತುತವಾದ್ದನ್ನು ಹೇಳುವುದು, ಆದರೆ ಪ್ರಸ್ತುತವಾದ ವಿಷಯವನ್ನು ಅಭಿವ್ಯಂಜನ ಮಾಡುವಂತಹದ್ದು. ಅದು ಪುರಾಣ ಸಾಹಿತ್ಯದಲ್ಲೂ ಕಾವ್ಯ ಸಾಹಿತ್ಯದಲ್ಲೂ ಅಲ್ಲಲ್ಲಿ ಕಾಣಸಿಗ್ತದೆ. ಅಂಥದ್ದನ್ನು ನಾವು ಸಾಮಾನ್ಯವಾಗಿ ಒಗಟು ಅಂತ ವ್ಯವಹಾರ ಮಾಡ್ತೇವೆ. ಅದು ಒಗಟು. ಹೇಳಬೇಕಾದ ವಿಷಯವನ್ನು ಸ್ವಲ್ಪ ಭಿನ್ನವಾದ ಕ್ರಮದಲ್ಲಿ ಹೇಳುವುದು. ಹೊಡೆದ ಕೂಡಲೇ ಅಳ್ತಾನೆ, ಅತ್ತ ಕೂಡಲೇ ನಗ್ತಾನೆ ಅಂತ ಹೇಳುದು ಒಗಟು. ಉತ್ತರ ಹೇಳಬೇಕು. ತೆಂಗಿನಕಾಯಿ ಒಡೆಯುವುದು ಅಂತ ಉತ್ತರ ಹೇಳ್ಬೇಕು ಅದಕ್ಕೆ. ಅಲ್ಲ, ಹೊಡೆದ ಕೂಡಲೇ ಅಳುವುದು ಅಂದ್ರೆ ಏನು? ನೀರು ಸುರಿಯುತ್ತಲ್ವ, ಅದು ಅಳುವುದು ಅಂತ ಲೆಕ್ಕ. ನಗುವುದು ಅಂದ್ರೆ ಏನು? ಬೆಳ್ಳ ಕಾಣಿಸುತ್ತಲ್ವ, ನಗುವುದು ಅಂತ. ಇದೊಂದು ಕವಿ ಸಮಯವನ್ನು ಅನುಸರಿಸಿಕೊಂಡು ಈ ರೀತಿಯ ನಿರೂಪಣೆ ಪುರಾಣ ಸಾಹಿತ್ಯದಲ್ಲಿದೆ. ಎಲ್ಲರ ಹತ್ರ ಬೇಡುವುದು ಬೇಡ, ನೀನು ಯಾರ ಹತ್ರ ಬೇಡಬೇಕೋ ಅವರ ಹತ್ರ ಬೇಡಬೇಕು ಅಂತ ಹೇಳಬೇಕಾಗಿದೆ. ಒಬ್ಬ ಭಿಕ್ಷುಕನಿಗೆ ಅಥವಾ ಒಬ್ಬ ಮಠದ ಅಧಿಪತಿಗೆ ಬೇಕಾದ್ರೆ ಹೇಳ್ಬೋದು. ನೀನು ಯಾರ ಹತ್ರ ಕೇಳಬೇಕೋ ಅವರ ಹತ್ರ ಕೇಳಬೇಕಪ್ಪ, ಸಿಕ್ಕಿದವರ ಹತ್ರ ಎಲ್ಲ ಕೇಳಬೇಡ. ಅದಕ್ಕೆ ಇವಾಗ ಮಾತಾಡುವುದು ಏನು ಅಂತ ಹೇಳಿದ್ರೆ, ಒಂದು ಚಾತಕ ಪಕ್ಷಿ ಹತ್ರ ಮಾತಾಡು. ಕವಿ ಸಮಯ ಕಲ್ಪಿತವಾದ ಒಂದು ಚಾತಕ ಪಕ್ಷಿ ಅಂತಿದೆ. ಆ ಚಾತಕ ಪಕ್ಷಿ ಅದು ಮಳೆಯ ನೀರು ಆಕಾಶದಲ್ಲಿ ಬೀಳ್ತಾ ಇರುವಾಗ ಅದನ್ನು ಕುಡಿಯುತ್ತೆ. ನೆಲಕ್ಕೆ ಬಿದ್ದ ಮೇಲೆ ಅದಕ್ಕೆ ಆಗುದಿಲ್ಲ. ಅದು ಅಲ್ಲಿಂದ ಬೀಳ್ತಾ ಇರುವಾಗ ಪರಿಶುದ್ಧವಾದ ಗಗನದಿಂದ ಸುರಿಯುವ ನೀರು ಮಾತ್ರ ಅದಕ್ಕೆ ನೀರಡಿಕೆಯನ್ನು ತಣಿಸುವಂತಹದ್ದು. ಅಂತಹದ್ದೊಂದು ಪಕ್ಷಿ ಅದು. ಅದಕ್ಕೆ ಚಾತಕ ಪಕ್ಷಿ ಅಂತ ಹೆಸರು. ಅದು 1 ವರ್ಷ ಕಾಲ ತನ್ನ ಬಾಯಾರಿಕೆಯನ್ನು ತಾನು ಗಟ್ಟಿಯಾಗಿ ಕಟ್ಟಿಟ್ಟುಕೊಳ್ಳುವುದಕ್ಕೆ ಸಮರ್ಥವಾದಂತಹ ಹಕ್ಕಿ ಅಂತ ಕವಿಕಲ್ಪಿತವಾದ ಒಂದು ಹಕ್ಕಿ ಅದು ಚಾತಕ. ನಾವು ಹೇಳ್ತೇವಲ್ಲ ಕನ್ನಡದಲ್ಲೂ, ಅವನು ಚಾತಕ ಪಕ್ಷಿ ಹಾಗೆ ಕಾಯ್ತಾ ಇದ್ದಾನೆ ಅಂತ. ಚಾತಕ ಪಕ್ಷಿ ಅಂದ್ರೆ ಅದಕ್ಕೆ ನೀರಡಿಕೆ ಆಗ್ತಾನೆ ಇರ್ತದೆ, ಮಳೆ ಯಾವಾಗ ಬರ್ತದೆ ಅಂತ ಕಾಯ್ತಾ ಇರ್ತದೆ ಅದು. ಆ ರೀತಿ ಮಳೆಯನ್ನು ಕಾಯ್ತಕ್ಕಂತಹ ಚಾತಕ ಪಕ್ಷಿಗೆ ಇವ ಹೇಳುವುದು, ರೇ ಚಾತಕ ಸಾವಧಾನ ಮನಸ ಮಿತ್ರ ಕ್ಷಣಂ ಶ್ರೂಯತಾಂ. ಒಂದು ಕ್ಷಣ ಸ್ವಲ್ಪ ಸಾವಧಾನವಾಗಿ ಕೇಳಪ್ಪ ಚಾತಕ. ಅಂಬೋದ ಬಹವೋಹಿ ಸಂತಿ ಗಗನೆ ಸರ್ವೇಪಿ ನೈತಾದೃಶಾಹ. ಆಕಾಶದಲ್ಲಿ ಬೇಕಾದಷ್ಟು ಮೋಡಗಳಿದ್ದಾವೆ, ಆದ್ರೆ ಎಲ್ಲವೂ ಹಾಗಲ್ಲ. ಹೇಗಲ್ಲ? ಕೇಚಿದ್ ವೃಷ್ಟಿಭಿರಾರ್ದ್ರಯಂತಿ ಧರಣಿ ಗರ್ಜಂತಿ ಕೇಚಿದ್ ವೃಥ. ಕೆಲವು ಮಳೆ ಸುರಿಸಿ ಚೆನ್ನಾಗಿ ಭೂಮಿಯನ್ನು ತಂಪು ಮಾಡ್ತಾರೆ. ಕೆಲವು ಮೋಡಗಳು ಹಾಗಲ್ಲ, ಸುಮ್ಮನೆ ಗರ್ಜನೆ ಮಾಡುದು ಮಾತ್ರ. ಸಿಡಿಲು, ಮೇಘ, ಮಿಂಚು, ನೀರು ಸುರಿಸುವ ಕ್ರಮ ಇಲ್ಲ. ಗರ್ಜಂತಿ ಕೇಚಿದ್ ವೃಥ. ಯಂ ಪಶ್ಯಸಿ ತಸ್ಯ ಪುರತಃ ಮಾ ಬ್ರೂಹಿ ದೀನಂ ವಚಃ. ಕಂಡ ಎಲ್ಲಾ ಮೇಘಗಳ ಹತ್ರವೋ ಇಲ್ಲಿ ಕೂತುಕೊಂಡು ನೀರು ಸುರಿಸು ಅಂತ ದೀನ ವಚಸ್ಸನ್ನು ಹೇಳಬೇಡ ಅಂತ ಚಾತಕಕ್ಕೆ ಬುದ್ಧಿ ಹೇಳು. ಆದ್ರೆ ಚಾತಕಕ್ಕೆ ಬುದ್ಧಿ ಹೇಳಿದ್ದ ಇವ ಆ ಯಾಚಕನಿಗೆ ಹೇಳಿದ್ದು, ಸಿಕ್ಕಿದವರ ಹತ್ರ ಎಲ್ಲ ಹೋಗಿ ಕೇಳಬೇಡ. ಕೆಲವರು ಗರ್ಜನೆ ಮಾತ್ರ, ನಾವು ಅಷ್ಟು ಕೊಟ್ಟಿದ್ದೇವೆ, ಇಷ್ಟು ಕೊಟ್ಟಿದ್ದೇವೆ, ನಿಮಗೆ ಬೇಕಾದ್ರೆ ನಾವೊಬ್ಬರೇ ಕೊಡಬೇಕು, ಇನ್ನೊಬ್ಬರ ಹತ್ರ ನೀವು ಕೇಳುವ ಕೆಲಸ ಇಲ್ಲ ಅಂತ ಹೇಳುದು ಮಾತ್ರ. ಕೊಡ್ತಾರೆ ಅಂತಿಲ್ಲ. ಯಾರು ನಿಜವಾಗಿ ಭೂಮಿಯನ್ನು ಮಳೆ ಸುರಿಸಿ ಒದ್ದೆ ಮಾಡುವವರಿದ್ದಾರೆ ಅಂತಹ ವಿಶಿಷ್ಟ ವ್ಯಕ್ತಿಗಳ ಹತ್ರ ನೀನು ಹೋಗಿ ಕೇಳು ಅಂತ ಹೇಳುವ ದೃಷ್ಟಿಯಲ್ಲಿ ಚಾತಕಕ್ಕೆ ಮಾತಾಡು. ಆ ಕ್ರಮದಲ್ಲಿ ಈ ಪುರಂಜರೋಪಾಖ್ಯಾನ ಅನ್ನುವುದು ಒಬ್ಬ ರಾಜನ ಕಥೆ ಹೌದಾದರೂ ಅದು ನಮ್ಮ ಮನುಷ್ಯನ ಜೀವನವನ್ನು ಚಿತ್ರಿಸ್ತಕ್ಕಂಥ ಒಂದು ವಿಧಾನ. ಪುರಂಜನ ವಸ್ತುತಃ ಒಬ್ಬ ರಾಜ. ಅವನು ಸಾಕ್ಷಾತ್ ಮಹಾವಿಷ್ಣುವಿನ ಮಗ, ಸಾಮಾನ್ಯ ವ್ಯಕ್ತಿ ಅಲ್ಲ. ಚೇತನಗಳು 3 ಬಗೆ: ದೇವ, ಮನುಷ್ಯ,
ದಾನವ, ಅಥವಾ ದೇವ ದಾನವ ಮನುಷ್ಯ ಅಂತ ಮೂರು ಬಗೆ, ಅಥವಾ ಸಾತ್ವಿಕ ರಾಜಸ ತಾಮಸ ಅಂತ ಕರೀರಿ. ಅದೊಂದು ಬೇರೆ ಬೇರೆ ಹೆಸರುಗಳಲ್ಲಿ ಕರೆಯುತ್ತುಂಟು. ಚೇತನಗಳಲ್ಲಿ ಈ ಮೂರು ಬಗೆ ಇದೆ. ಈ ಮೂರು ಬಗೆಯ ಜೀವಗಳಿಗೆ ಅಭಿಮಾನಿ ದೇವತೆಗಳಿದ್ದಾರೆ, ನಿಯಾಮಕ ಶಕ್ತಿಗಳಿದ್ದಾರೆ. ಸಾತ್ವಿಕ ಚೇತನವನ್ನು ಅರ್ಥಾತ್ ದೇವತೆಗಳ ಚೇತನಕ್ಕೆ, ಆ ದೇವ ಜೀವ ಉಂಟಲ್ವ, ದೇವತೆಗಳ ಚೇತನ, ಅದನ್ನು ನಿಯಂತ್ರಿಸತಕ್ಕಂಥ ದೇವತೆ ಸಾಕ್ಷಾತ್ ಚತುರ್ಮುಖ ಬ್ರಹ್ಮ. ಮಧ್ಯಮ ಜೀವರು ಈ ಮಾನುಷ ಚೇತನಗಳಿದ್ದಾರೆ, ಆ ಮಾನುಷ ಜೀವರನ್ನು ನಿಯಂತ್ರಿಸತಕ್ಕಂತಹ, ಅದಕ್ಕೆ ಅಭಿಮಾನಿಯಾದವನಿಗೆ ಪುರಂಜನ ಅಂತಲೇ ಹೆಸರು. ಅವನೊಬ್ಬ ರಾಜ, ಪುರಂಜನ ಅಂತೇಳಿ ಸಾಕ್ಷಾತ್ ಹರೇಹೇ ಪುತ್ರ, ಶ್ರೀಹರಿಯ ಮಗ. ಹೇಗೆ ಚತುರ್ಮುಖ ಬ್ರಹ್ಮ ಭಗವಂತನ ನಾಭಿಕಮಲದಿಂದ ಆವಿರ್ಭವಿಸಿದ ಮಗನು, ಹಾಗೆಯೇ ಸಾಕ್ಷಾತ್ ಭಗವಂತನ ಬೆನ್ನಿನ ಭಾಗದಿಂದ ಆವಿರ್ಭವಿಸಿರ್ತಕ್ಕಂತಹ ಈ ಪುರಂಜನ, ಅವನು ಮಾನವ ಚೇತನಕ್ಕೆ ಅಭಿಮಾನಿಯಾದಂತಹ ಒಬ್ಬ ವ್ಯಕ್ತಿ. ಇನ್ನು ದಾನವ ಚೇತನಕ್ಕೆ ಅಭಿಮಾನಿಗೆ ಕಲಿ ಅಂತ ಹೆಸರು. ಅವನು ಕೂಡ ಅಸಾಧಾರಣ ಶಕ್ತಿಶಾಲಿ, ವಾಯುದೇವರಿಗೆ ಸಮಾನವೋ ಅನ್ನುವಷ್ಟು ಮಹಾಶಕ್ತಿಯನ್ನು ಹೊಂದಿರತಕ್ಕಂಥವ. ಭೀಮ ದುರ್ಯೋಧನರು ಇದ್ದ ಹಾಗೆ. ಭೀಮಸೇನ ವಾಯು ತತ್ವ, ಅದು ಜೀವೋತ್ತಮ ತತ್ವ, ಆದರೆ ದುರ್ಯೋಧನ ಕಲಿ ತತ್ವ, ಅವನಲ್ಲೂ ಒಂದು ವಿಶಿಷ್ಟವಾದ ಶಕ್ತಿ ಇರಲಿಲ್ವಾ. ಹಾಗಾಗಿ ಈ ಕಲಿ, ಪುರಂಜನ ಮತ್ತು ಚತುರ್ಮುಖ ಬ್ರಹ್ಮ ಅನ್ನುವ ದೇವತಾ ಶಕ್ತಿಗಳು ಮೂರು ಬಗೆಯದ್ದಾದ ಜೀವಗಳಿಗೆ ನಿಯಾಮಕವಾದ, ಅಥವಾ ಮೂರು ಬಗೆಯ ಜೀವಗಳಿಗೆ ಅಭಿಮಾನಿಗಳು. ಅದರಲ್ಲಿ ಒಂದು ವಿಶೇಷ ಇದೆ. ಏನು ಚತುರ್ಮುಖ ಸಕಲ ಜೀವಾಭಿಮಾನಿ ಅಂತ ಹೇಳ್ತೇವೆ, ಆ ಚತುರ್ಮುಖ ಕೇವಲ ದೇವತಾ ಜೀವಗಳಿಗೆ ಮಾತ್ರ ಅಭಿಮಾನಿ ಅಲ್ಲ, ಅವ ಮಾನುಷ ಜೀವಕ್ಕೂ ಆಸುರ ಜೀವಕ್ಕೂ ಅವ ಅಭಿಮಾನಿ, ಸಕಲ ಜೀವಗಳ ಅಭಿಮಾನಿ. ಆದರೆ ಮಾನುಷ ಜೀವಕ್ಕೆ ಪುರಂಜನ ವಿಶೇಷವಾಗಿ ಅಭಿಮಾನಿ. ಈಗ ನಮ್ಮಲ್ಲಿ ಪ್ರಧಾನಮಂತ್ರಿಗಳು ಅಂದ್ರೆ ಅವರು ಕರ್ನಾಟಕಕ್ಕೂ ಪ್ರಧಾನಮಂತ್ರಿಗಳೇ, ಆದರೆ ಮುಖ್ಯಮಂತ್ರಿಗಳು ಅಂದ್ರೆ ಅವರು ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಒಂದು ವಿಶೇಷ. ಹಾಗೆ ಇಲ್ಲಿ ಈ ಸಕಲ ಜೀವಗಳಿಗೆ ಅಭಿಮಾನಿಯಾಗಿ ಚತುರ್ಮುಖ ಬ್ರಹ್ಮ ಇದ್ದಾರೆ. ಅದರಲ್ಲಿ ಒಂದು ಮಾನುಷ ಜೀವ ಅಂತ ಹೇಳುವ ಒಂದು ಪ್ರತ್ಯೇಕ ವಿಭಾಗಕ್ಕೆ ಅಭಿಮಾನಿಯಾಗಿ ಪುರಂಜನ ಅಂತಕ್ಕಂತಹ ವ್ಯಕ್ತಿ ಇದ್ದಾನೆ. ಅವನು ಹರಿಪುತ್ರನಾದಂತಹ ಪುರಂಜನ ಭಾರತ ದೇಶದಲ್ಲಿ ಹಿಮವತ್ ಪರ್ವತದ ಕೆಳಭಾಗದಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದ ಒಂದು ಕಾಲದಲ್ಲಿ. ಅದಕ್ಕೆ ಪುರಂಜನ ರಾಜ್ಯ ಅಂತಲೇ ಹೆಸರು. ಆ ರಾಜ್ಯದ ಆ ಕಡೆ ಈ ಕಡೆ ಪಾಂಚಾಲ ದೇಶಗಳಿದ್ವಂತೆ. ಅದು ಉತ್ತರ ಪಾಂಚಾಲ ಮತ್ತು ದಕ್ಷಿಣ ಪಾಂಚಾಲ ಅಂತ ಆ ಪಾಂಚಾಲವನ್ನು ಕರೀತಾ ಇದ್ರು. ಹಾಗೆ ಪಾಂಚಾಲ ಉತ್ತರ ಮತ್ತು ಪಶ್ಚಿಮ ಅಲ್ಲ, ಉತ್ತರ ಪಾಂಚಾಲ ದಕ್ಷಿಣ ಪಾಂಚಾಲ ಅಂತ ಪ್ರತ್ಯೇಕವಾದ ಎರಡು ರಾಜ್ಯಗಳು ಅದರ ಇಕ್ಕೆಲಗಳಲ್ಲಿದ್ದವು. ಮಧ್ಯದಲ್ಲಿದ್ದ ರಾಜ್ಯವನ್ನು ಇವ ಆಡಳಿತ ಮಾಡ್ತಾ ಇದ್ದ. ಅವನಿಗೆ ಸಿಕ್ಕಿದ ಪಟ್ಟಣದಲ್ಲಿ ಕೆಲವು ಅದ್ಭುತಗಳಿದ್ವು. ಆ ಪಟ್ಟಣವನ್ನು ಸಂರಕ್ಷಣೆ ಮಾಡುವ 5 ಹೆಡೆಯ ಸರ್ಪ, ನಿನ್ನ ಗಮನಿಸಿದ್ದೇವೆ ನಾವು. ಆ ಸರ್ಪದ ವಿಶೇಷತೆ ಏನು ಇತ್ತು ಅಂದ್ರೆ, ಇವರೆಲ್ಲ ಮನೆಯಲ್ಲಿ ನಿದ್ದೆ ಮಾಡಿದ್ರು ಅದು ಎಚ್ಚರವಾಗಿ ಇರ್ತದೆ. ಆದ್ರಿಂದ ಅದರ ಮೇಲೆ ತನ್ನ ಪಟ್ಟಣದ ಸಮಗ್ರ ರಕ್ಷಣಾ ಭಾರವನ್ನು ಹೊರಿಸಿ ತಾವು ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದ್ರು. ಒಂದು ರೀತಿಯಲ್ಲಿ ಮನೆಯ ಬಾಗಿಲು ಕಾಯುವ ಗೇಟ್ ಕೀಪರ್ ಇದ್ದ ಹಾಗೆ ಅಂತ ಲೆಕ್ಕ. ಅವನು ಅದು ರಕ್ಷಣೆಗೋಸ್ಕರ ನಿಲ್ತದೆ, ಅದು ನಿದ್ದೆ ಮಾಡುವುದಿಲ್ಲ, ಅದು ರಕ್ಷಣೆ ಮಾಡುವುದು ಅದರ ಕೆಲಸ. ನಿದ್ದೆ ಮಾಡುವುದಿಲ್ಲ ಮಾತ್ರ ಅಲ್ಲ, ಮಲಗಿದ ವ್ಯಕ್ತಿಗಳು ಎಷ್ಟು ಹೊತ್ತಿಗೆ ಏಳಬೇಕು ಅಷ್ಟೊತ್ತಿಗೆ ಎಬ್ಬಿಸುವ ಕೆಲಸವನ್ನು ಅದು ಮಾಡ್ತಿತ್ತಂತೆ. ಆ ಸರ್ಪದ ಕೆಲಸ ಅಸಾಧಾರಣವಾದದ್ದು. ನಾವೆಲ್ಲ ಎಲ್ಲಾರನ್ನು ಇಟ್ಟುಕೊಂಡು ಟೈಮಿಗೆ ಸರಿಯಾಗಿ ಹೇಳು, ಇದು ಹಾಗಲ್ಲ. ಈ ಸರ್ಪವೇ ಇವರು ಇವತ್ತು ಎಷ್ಟೊತ್ತಿಗೆ ಹೇಳ್ಬೇಕು, ಭಾನುವಾರ ಎಷ್ಟೊತ್ತಿಗೆ ಹೇಳ್ಬೇಕು, ಕೆಲವರದ್ದು ವ್ಯತ್ಯಾಸ ಇರ್ತದೆ. ಯಾವ ದಿನ ಯಾವ ಹೊತ್ತಿಗೆ ಹೇಳ್ಬೇಕು, ಆ ವ್ಯತ್ಯಾಸಕ್ಕೆ ಅನುಗುಣವಾಗಿ ಅವರವರ ಕರ್ತವ್ಯಾನುಗುಣ್ಯೇನ ಅವರನ್ನು ಎಬ್ಬಿಸುವ ಕೆಲಸವನ್ನು ಕೂಡ ಈ ಸರ್ಪ ಮಾಡ್ತಾ ಇತ್ತು. ಯಾಕೆ ಇಷ್ಟು ಹೇಳ್ತಾ ಇದ್ದೇನೆ ಅಂದ್ರೆ, ನಮ್ಮ ಜೀವನಕ್ಕೆ ಹೇಗೆ ಸಂಬಂಧ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ. ಹಾಗಾದ್ರೆ ಸರ್ಪ ಇಂಥ ಒಂದು ವಿಶಿಷ್ಟವಾದ ಸರ್ಪ. ಆ ಸರ್ಪದ ಬೆಂಗಾವಲಿನಲ್ಲಿ ಆ ಪಟ್ಟಣಕ್ಕೆ ಬಂದವರು ಇಬ್ಬರು, ಒಬ್ಬ ಪುರಂಜನ ಮತ್ತೊಬ್ಬ ಪುರಂಜನಿ. ಪುರಂಜನಿ ಬರುವಾಗ ಅವಳ ಜೊತೆಗೆ 10 ಜನ ದಾಸಿಯರಿದ್ರು. ಆ 10 ಜನ ದಾಸಿಯರಿಗೆ ಒಬ್ಬೊಬ್ಬರಿಗೆ 100 ಜನ ದಾಸಿಯರು, ದಾಸರು. ಅದು ದಾಸರು ಮತ್ತು ದಾಸಿಯರು ಮಿಲಿತವಾದದ್ದು. ಅಷ್ಟು 100 ಜನ ಅವರನ್ನು ನೋಡಿಕೊಳ್ಳುವುದಕ್ಕೆ ಇಷ್ಟು ವಿಶಾಲವಾದ ವಿಜೃಂಭಣೆಯ ವ್ಯಕ್ತಿ ಪುರಂಜನಿ. ಆದರೆ ಆ ಪುರಂಜನಿಯ ಜೊತೆಗೆ ಈತನಿಗೆ ವಿವಾಹವಾಗ್ತದೆ. ಅಲ್ಲಿ ವಾಸ ಮಾಡ್ತಾರೆ. ವಾಸ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಈ ಪುರಂಜನನಿಗೆ ಆ ಪಟ್ಟಣವನ್ನೆಲ್ಲ ಅರ್ಥ ಮಾಡಿಕೊಳ್ಳುವುದಕ್ಕೆ ಅವಕಾಶವಾಯಿತು. ಪುರಂಜನ ತನ್ನ ಪತ್ನಿಯ ಜೊತೆಗೆ ಆ ಪಟ್ಟಣದಲ್ಲಿ ಆಗಾಗ ಒಂದೊಂದೇ ದ್ವಾರದಲ್ಲಿ ಹೊರಗೆ ಹೋಗುವುದೆಲ್ಲ ಮಾಡ್ತಾ ಇದ್ದ. ತಿರುಗಾಡಿಕೊಂಡು ಬರುವುದು, ನಗರ ಪ್ರದಕ್ಷಿಣೆ ಹಾಕಿ ಬರುವುದು, ಸೈಟ್ ಸೀಯಿಂಗ್ ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ಬರ್ತಿದ್ದ. ಆತ ಪೂರ್ವದಲ್ಲಿ ಒಟ್ಟಿದ್ದದ್ದೆಷ್ಟು 5 ಬಾಗಿಲುಗಳಲ್ಲ, ಒಟ್ಟು ನವದ್ವಾರಾತ್ಮಕವಾದಂತಹ ಪುರ. ಅದರಲ್ಲಿ ಪೂರ್ವದಲ್ಲಿದ್ದದ್ದು 5 ಬಾಗಿಲುಗಳು.
ಅದರಲ್ಲಿ 2 ಬಾಗಿಲುಗಳು ಯಾವತ್ತೂ ಕೂಡ ರಾತ್ರಿಯೂ ಹಗಲು 2 ಹೊತ್ತು ಬೆಳಗತಕ್ಕಂಥ ಬಾಗಿಲಂತೆ. ಅದಕ್ಕೆ ಹಗಲು ರಾತ್ರಿ ಅಂತಿಲ್ಲ, ಅದು ಬೆಳಗ್ತಾ ಇರ್ತದೆ. ಪ್ರದ್ಯೋತನಶೀಲವಾದಂತಹ 2 ಬಾಗಿಲು. ಆ ಬಾಗಿಲಿಗೆ 2 ಬಾಗಿಲುಗಳಿಗೆ 2 ಹೆಸರು. ಒಂದಕ್ಕೆ ಖದ್ಯೋತ ಅಂತ ಹೆಸರು, ಇನ್ನೊಂದಕ್ಕೆ ವಿಭ್ರಮುಖಿ ಅಂತ ಹೆಸರು. ಅಭ್ರಮುಖಿ ಎಂದು ಕರೀತಾರೆ. ಒಂದು ಭ್ರಾಜಮಾನವಾದ 2 ಬಾಗಿಲುಗಳಿದ್ದಾವೆ. ಆ ಬಾಗಿಲುಗಳಿಂದ ಇವ ಹೊರಗೆ ಹೋಗಬೇಕು ಅಂದ್ರೆ ಅಲ್ಲಿ ಅವನಿಗೆ ಪರಿಚಾರಕರಿದ್ದಾರೆ. ಆ ಬಾಗಿಲಿನಲ್ಲಿ ಇವನು ಎಲ್ಲಿ ಹೋಗುವುದಾದ್ರೂ ಅವರು ಇವರನ್ನು ಕರ್ಕೊಂಡು ಹೋಗ್ಬೇಕು, ಇವನ ಗೆಳೆಯರವರು. ಆ ರೀತಿ 2 ಗೆಳೆಯರಿದ್ದಾರೆ. ವಸ್ತುತಃ 2 ಬಾಗಿಲುಗಳಲ್ಲಿ ಇವ ಒಂದು ಬಾಗಿಲಿನಲ್ಲಿ ಹೋಗುವಾಗ ಮತ್ತೊಂದು ಬಾಗಿಲಿನಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಅವನಿಗೆ. ಈ ಬಾಗಿಲಿನಲ್ಲಿ ಹೋಗುವಾಗ ಅವನಿಗೆ ಅನುಕೂಲ ಕೊಡುವವನಿಗೆ ದ್ಯುಮಂತ ಅಂತ ಹೆಸರು. ಆ ಕಡೆ ಬಾಗಿಲಿನಲ್ಲಿ ಹೋಗುವಾಗ ಅವನಿಗೆ ಅನುಕೂಲ ಮಾಡಿಕೊಡ್ಬೇಕಂತೆ, ದ್ಯುಮಂತ. ಆದ್ರೆ ಇಲ್ಲಿ ಇರುವ ಸ್ವರೂಪ ಬೇರೆ ಒಂದು, ಅಲ್ಲಿರುವ ಸ್ವರೂಪ ಬೇರೆ. ಹೆಸರು ಒಂದೇ, ವ್ಯಕ್ತಿ 2 ಇದ್ದ ಹಾಗೆ. ಇಲ್ಲಿ ಹೋದಾಗ ದ್ಯುಮಂತ, ಇನ್ನೊಂದು 43A 43B ಇದ್ದ ಹಾಗೆ. ಇಲ್ಲಿ ದ್ಯುಮಂತ A ದ್ಯುಮಂತ B. ಇಲ್ಲಿ ಹೋಗುವಾಗಲೂ ಅವನೇ ರಕ್ಷಣೆಗೆ, ಇಲ್ಲಿ ಹೋಗುವಾಗಲೂ ಅವನೇ ತಿರುಗಾಡಿಸುವುದಕ್ಕೆ, ಒಟ್ಟಿಗೆ ಅವನು ದ್ಯುಮಂತ ಇರ್ತಾನೆ. ಇವರು ಹೊರಗೆ ಹೋದ್ರೆ ಆ 2 ಬಾಗಿಲುಗಳಿಂದ ಹೋದ್ರೆ ಅದು ಹೋಗುದು ಒಂದೇ ದೇಶಕ್ಕೆ ಅಂತ. ಆ ದೇಶದ ಹೆಸರು ವಿಭ್ರಾಜಿತ ಅಂತ ದೇಶದ ಹೆಸರು. ಆದ್ರೆ ವಿಭ್ರಾಜಿತ ದೇಶಕ್ಕೆ ಈ 2 ಬಾಗಿಲುಗಳಿಂದ ಅವ ಹೋಗಿ ಅಲ್ಲೆಲ್ಲ ತಿರುಗಾಡಿ ಅಲ್ಲಿದ್ದನ್ನೆಲ್ಲ ಅವಲೋಕನೆ ಮಾಡಿಕೊಂಡು ಮತ್ತೆ ಈ ಮನೆಗೆ ಬರ್ತಿದ್ದ. ತನ್ನ ಪತ್ನಿಯ ಜೊತೆಗೂ ಹೋಗ್ತಿದ್ದ, ಒಬ್ಬನೇ ಹೋಗ್ತಿದ್ದ, ಬರ್ತಿದ್ದ. ಆಮೇಲೆ ಇನ್ನೊಂದು ಬಾರಿ ಅದರ ಪಕ್ಕದಲ್ಲಿ 2 ಬಾಗಿಲುಗಳಿದ್ವು, ಅದಕ್ಕಿಂತ ಸ್ವಲ್ಪ ಕೆಳಭಾಗದಲ್ಲಿ. ಅದಕ್ಕೆ ನಳಿನಿ ಮತ್ತು ನಾಲಿನಿ ಅಂತ ಹೆಸರು. ಈಗ ನಮ್ಮ ಮನೆಯಲ್ಲಿ ಮನೆಗೆ ಹೆಸರಿಡುವ ಕ್ರಮ ಇದೆ, ರಸ್ತೆಗೆ ಹೆಸರಿಡುವ ಕ್ರಮ, ಮನೆಯ ಬಾಗಿಲುಗಳಿಗೆ ಹೆಸರಿಡುವ ಕ್ರಮ ನಮ್ಮಲ್ಲಿಲ್ಲ. ಇವರಲ್ಲಿ ಬಾಗಿಲುಗಳಿಗೆ ಹೆಸರಿದೆ. ಒಂದು ನಳಿನಿ ಮತ್ತೊಂದು ನಾಲಿನಿ ಅಂತ 2 ಬಾಗಿಲುಗಳು. ಆ ಬಾಗಿಲಿನಿಂದ ಕರ್ಕೊಂಡು ಹೋಗುವುದಕ್ಕೆ ಒಬ್ಬ ಗೆಳೆಯ ಇದ್ದಾನೆ. ಆ ಗೆಳೆಯನ ಹೆಸರು ಅವಧೂತ ಅಂತ ಹೆಸರು. ನಮ್ಮಲ್ಲಿ ಅವಧೂತ ಆಚಾರ ಎಲ್ಲ ಇದ್ದು ಅಲ್ಲ, ಹಾಗೆ ಅವಧೂತ ಅಂತ ಅವನ ಹೆಸರು. ಅವಧೂತ ಅಂದ್ರೆ ಅಲುಗಾಡಿಸುವ ಅಂತ ಅರ್ಥ. ಅವಧೂನನ ಅಂದ್ರೆ ಜಾಡಿಸುವುದು, ಜಾಡಿಸಿ ಬಿಡತಕ್ಕಂಥವರಿಗೆ ಅವಧೂತರು ಅಂತ ಹೆಸರು. ಈ ಅವಧೂತನ ಜೊತೆಗೆ ಹೊರಗೆ ಬಂದ್ರೆ, ಆ 2 ಬಾಗಿಲುಗಳಿಂದ ಹೊರಗೆ ಬಂದ್ರೆ ಇವನಿಗೆ ಸಿಗುವ ದೇಶದ ಹೆಸರು ಸೌರಭ ದೇಶ ಅಂತ. ಆ ಸೌರಭ ದೇಶವನ್ನು ತಿರುಗಾಡಿಕೊಂಡು ಇವ ಆಗಾಗ ಬರ್ತಿದ್ದ. ಆಮೇಲೆ ನೋಡ್ತಾನೆ ಅಲ್ಲಿ ಒಂದು ದೊಡ್ಡ ಬಾಗಿಲಿದೆ. ಆ ದೊಡ್ಡ ಬಾಗಿಲಿಗೆ ಮುಖ್ಯ ಅಂತ ಹೆಸರು, ಸ್ತ್ರೀಲಿಂಗದ ಹೆಸರು ಬರೆದಿಟ್ಟಿದ್ದಾರೆ. ಮುಖ್ಯ ಅಂತ ಆ ದ್ವಾರದ ಹೆಸರು. ಸಾಮಾನ್ಯ ಈ ದ್ವಾರಗಳೆಲ್ಲ ಸ್ತ್ರೀಲಿಂಗದ ಹೆಸರಲ್ಲೇ ಇದೆ. ಯಾಕಂದ್ರೆ ದ್ವಾರ ಪೂಜೆ ಮಾಡುವುದು ಹೆಚ್ಚಾಗಿ ಸ್ತ್ರೀಯರು ಅನ್ನುವ ಭಾವನೆ ಅದರಿಂದಲೇ ಬಂದಿರ್ಬೋದು. ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟದ್ದು ದ್ವಾರ. ಅದನ್ನ ಮುಖ್ಯ ಅನ್ನುವ ದ್ವಾರ. ಆ ದ್ವಾರದಿಂದ ಹೊರಗೆ ಹೋಗಬೇಕು ಅಂತ ಇವನಿಗೆ ಅನ್ನಿಸಿತು. ಒಬ್ಬ ಗೆಳೆಯ ಅಂತ ನೋಡಿದ್ರೆ 2 ಗೆಳೆಯರಿದ್ದಾರೆ ಅಂತ. ಅಲ್ಲಿ ಒಬ್ಬ ಗೆಳೆಯ ಇವನನ್ನು ಕೈ ಹಿಡ್ಕೊಂಡು ಹೋಗುವ, ಇನ್ನೊಬ್ಬ ಗೆಳೆಯ ಇವನ ಮುಂಭಾಗದಲ್ಲಿ ಗುಡಿಸಿಕೊಂಡು ಹೋಗುವ. ಅಷ್ಟು ಇವನ ಸೇವೆ ಮಾಡತಕ್ಕಂಥ 2 ಗೆಳೆಯರಿದ್ದಾರೆ. ಒಬ್ಬನಿಗೆ ರಸಜ್ಞ ಅಂತ ಹೆಸರು, ಇವನು ಕರ್ಕೊಂಡು ಹೋಗತಕ್ಕಂಥವ ರಸಜ್ಞ. ಇನ್ನೊಬ್ಬನಿಗೆ ವಿಪಣ ಅಂತ ಹೆಸರು. ಇಲ್ಲ, ಈ ಹೆಸರೆಲ್ಲ ಗೊತ್ತಿದ್ರೆ ಮುಂದೆ ಮಕ್ಕಳಿಗೆ ಹೆಸರು ಇಡ್ಲಿಕ್ಕೆ ಒಂದು ಹೆಸರು ಸಿಗ್ತದೆ. ವಿಪಣ ಮತ್ತು ರಸಜ್ಞರಿಬ್ರು. ಇವರಿಬ್ರು ಕರ್ಕೊಂಡು ಹೋಗುವ ದೇಶ ಯಾವುದು? ಬೇರೆ ಬೇರೆ 2 ದೇಶಗಳಂತೆ. ಒಂದು ಆಪಣ ದೇಶ, ಇನ್ನೊಂದು ಬಹುಧನ ದೇಶ ಅಂತ. ಈಗ ಆಪಣ ದೇಶಕ್ಕೆ ವಿಪಣ ಕರ್ಕೊಂಡು ಹೋಗ್ತಾನೆ, ಬಹುಧನ ದೇಶಕ್ಕೆ ರಸಜ್ಞ ಕರ್ಕೊಂಡು ಹೋಗ್ತಾನೆ. ಹೀಗೆ ಆ ಒಂದು ಬಾಗಿಲು ಒಂದೇ. ಹಿಂದೆ 2 ಬಾಗಿಲಿತ್ತು, ಹೋಗುದು ಒಂದೇ ದೇಶಕ್ಕೆ. ಇಲ್ಲಿ ಹಾಗಲ್ಲ, ಒಂದೇ ಬಾಗಿಲು, 2 ಸೇವಕರು ಕರ್ಕೊಂಡು ಹೋಗುದು ಬೇರೆ ಬೇರೆ ದೇಶಕ್ಕೆ ಅಂತ. ಈ ವಿಶೇಷಗಳನ್ನು ನೋಡಿ ಅವನಿಗೆ ಆಶ್ಚರ್ಯ. ಎಂಥ ಪಟ್ಟಣ, ನನ್ನ ಜೀವನಾದೃಷ್ಟದಿಂದ ಪ್ರಾಪ್ತವಾದ ಪಟ್ಟಣ ಇದು ಅಂತ ಆಸೆ. ಆಮೇಲೆ ನೋಡಿದ, ದಕ್ಷಿಣದಲ್ಲೊಂದು ಉತ್ತರದಲ್ಲೊಂದು ದ್ವಾರ ಇತ್ತು. ದಕ್ಷಿಣ ದ್ವಾರಕ್ಕೆ ಬಂದ, ಅಂದ್ರೆ ಬಲಬದಿಯ ದ್ವಾರ ಅಂತ ಅರ್ಥ. ದಕ್ಷಿಣ ಕೈ ಅಂದ್ರೆ ಬಲದ್ವಾರಕ್ಕೆ ಬಂದ. ದಕ್ಷಿಣ ದ್ವಾರದಲ್ಲಿ ಅಲ್ಲಿ ಶ್ರುತಧರ ಅಂತ ಒಬ್ಬ ಗೆಳೆಯ ಇದ್ದಾನೆ. ಆ ದ್ವಾರದಲ್ಲಿ ಹೋಗುದಾದ್ರೆ ಅವನನ್ನೇ ಇಟ್ಟುಕೊಂಡು ಹೋಗಬೇಕು ಅಂತ ಲೆಕ್ಕ. ಶ್ರುತಧರನ ಜೊತೆಗೆ ಇವ ಹೊರಗೆ ಬರ್ತಾನೆ. ಅದು ಉತ್ತರ ಪಾಂಚಾಲ ದೇಶಕ್ಕೆ ಹೋಗ್ತದೆ. ಉತ್ತರ ಪಾಂಚಾಲ ದೇಶದಲ್ಲೆಲ್ಲ ಸುತ್ತಾಡಿ ಒಂದು ವಿಶೇಷವಾದ ಅನುಭವವನ್ನು ಪಡ್ಕೊಂಡು ಒಳಗೆ ಬಂದು ಇನ್ನೊಂದು ದ್ವಾರ ನೋಡೋಣ ಅಂತ ದಕ್ಷಿಣ ದ್ವಾರದಿಂದ ಉತ್ತರ ದ್ವಾರದ ಕಡೆಗೆ ಬಂದ. ಉತ್ತರ ದ್ವಾರದಲ್ಲಿ ಬಂದ್ರೆ ಅಲ್ಲೂ ಶ್ರುತಧರನೇ ಇದ್ದಾರೆ. ಅಲ್ಲಿದ್ದದ್ದು ಶ್ರುತಧರ, ಇಲ್ಲೂ ಶ್ರುತಧರ. ಹಾಗೆ ಹೇಳಿದ ಹಾಗೆ ಇವನು ಬೇರೆ, ಅದರ ಹೆಸರು ಶ್ರುತಧರ. ಆ ಶ್ರುತಧರನ ಮೂಲಕ ಇವನು ಮತ್ತೆ ತಿರುಗಾಡಿದ್ರೆ ಅದು ದಕ್ಷಿಣ ಪಾಂಚಾಲ. ಈಗ ಉತ್ತರ ಕರ್ಣಕ್ಕೆ ಬಂದ್ರೆ ದಕ್ಷಿಣ ಪಾಂಚಾಲಕ್ಕೆ ಹೋಗ್ತದೆ, ದಕ್ಷಿಣ ಕರ್ಣಕ್ಕೆ ಬಂದ್ರೆ ಉತ್ತರ ಪಾಂಚಾಲಕ್ಕೆ ಹೋಗ್ತದೆ. ಹೀಗೆ ಪಾಂಚಾಲ ದೇಶವನ್ನು ಸುತ್ತಾಡಿಸ್ತಕ್ಕಂತಹ 2 ದ್ವಾರಗಳಲ್ಲಿ ಆದ ಸುತ್ತಾಡಿದ. ಆಮೇಲೆ ಇನ್ನೆಷ್ಟು ದ್ವಾರ ಇದೆ? ಈಗ 7 ದ್ವಾರದಲ್ಲಿ ಸುತ್ತಾಡಿದ್ದಾಯ್ತು. ನವದ್ವಾರಾತ್ಮಕ ಅಲ್ವಾ ಇದು. ಇನ್ನು 2 ದ್ವಾರ ಪಶ್ಚಿಮದ ಕಡೆಗೆ ಹೋದ. ಪಶ್ಚಿಮದಲ್ಲಿ 2 ದ್ವಾರ ಇದೆ. ಆ 2 ದ್ವಾರಕ್ಕೆ ಹೋಗುವಾಗಲೇ ಅಷ್ಟು ಚೆನ್ನಾಗಿಲ್ಲ ಅಂತ ಅನಿಸಿತಂತೆ.
ಇದೆಲ್ಲ ದ್ವಾರ ಅಂದ್ರೆ ಅದು ಕಾರ್ಪೊರೇಷನ್ ತೊಟ್ಟಿಯ ಕಡೆಗೆಲ್ಲ ಕರ್ಕೊಂಡು ಹೋಗುವಂತ ದ್ವಾರಗಳು. ಹಾಗಾಗಿ ಅಷ್ಟು ಇಷ್ಟ ಆಗ್ಲಿಲ್ಲ ಆ ದ್ವಾರಗಳ ಕಡೆಗೆ ಹೋಗುವಾಗ. ಆದ್ರೆ ಅಲ್ಲಿ ಹೋದ್ರೆ ಅಲ್ಲೂ ಕೂಡ ಒಂದು ದ್ವಾರಕ್ಕೆ ನಿವೃತ್ತಿ ಅಂತ ಹೆಸರು. ದ್ವಾರದ ಹೆಸರೇ ಹಾಗೆ, ನಿವೃತ್ತಿ ಅಂತ ದ್ವಾರದ ಹೆಸರು. ಇನ್ನೊಂದು ದ್ವಾರ ಆನಂದ ಅಂತ ಅದಕ್ಕೆ ಹೆಸರು. ಆ ದ್ವಾರಕ್ಕೆ ಇಲ್ಲಿಯ ದ್ವಾರಕ್ಕೆ ಹೆಸರು ಹೇಳಿಲ್ಲ ಅಲ್ವಾ. ಎರಡು ದ್ವಾರ, ಅದು ಒಂದು ದೇವಭೂ ಅಂತ, ಮತ್ತೊಂದು ಪಿತೃಭೂ ಅಂತ ಎರಡು ದ್ವಾರಗಳು. ಇಲ್ಲಿ ದ್ವಾರಕ್ಕೆ ಹೆಸರಿದೆ. ಅಲ್ಲೂ ಕೆಳಗಿನ ಎರಡು ದ್ವಾರ. ಆ ದ್ವಾರದಲ್ಲೂ ಕೂಡ ಒಬ್ಬ ಗುಹ್ಯಕ ಅಂತ ಗೆಳೆಯ ಇದ್ದಾನಂತೆ. ಆ ಗುಹ್ಯಕ ಕರ್ಕೊಂಡು ಹೋಗ್ತಾನೆ. ಅದರಲ್ಲಿ ಒಂದು ದ್ವಾರದಲ್ಲಿ ಹೋದ್ರೆ ಅವನಿಗೆ ಆನಂದವೆಂಬ ದೇಶ ಪ್ರಾಪ್ತಿ ಆಗ್ತದೆ. ಇನ್ನೊಂದು ದ್ವಾರದಲ್ಲಿ ಹೋದ್ರೆ ಅದರಲ್ಲಿ ಅವನಿಗೆ ಗುಹ್ಯಕ ಅನ್ನುವ ದೇಶವೇ ಸಿಗ್ತದೆ. ಹೀಗೆ ಅದೆರಡು ದ್ವಾರದ ಬಗ್ಗೆ ಅಷ್ಟು ಮಹತ್ವ ಅವನಿಗೆ ಅನಿಸ್ಲಿಲ್ಲ. ಬಹಳ ಬೇಗ ಹೊರಗೆ ಹೋದ, ಬಂದ, ಮತ್ತೆ ಇಲ್ಲಿ ಕೂತ. ಇನ್ನೇನಿದ್ರು ನಾನು ಈ 7 ದ್ವಾರಗಳಲ್ಲೇ ಜಾಸ್ತಿ ಕೆಲಸ ಮಾಡುವುದು ಅಂತ ಗೊತ್ತ. ಅಂತಹ ಒಂದು ವಿಶಿಷ್ಟ ಪಟ್ಟಣಕ್ಕೆ ಬಂದವ ಅನೇಕ ಗೆಳೆಯರು, ಅನೇಕ ಗೆಳತಿಯರನ್ನು ಸಂಪಾದನೆ ಮಾಡಿದ. ಆ ಕಾರಣದಿಂದ ಇನ್ನು ಯಾವತ್ತೂ ಈ ಪಟ್ಟಣವನ್ನು ಬಿಟ್ಟು ಹೋಗುವುದೇ ಇಲ್ಲ ಅಂತ ನಿರ್ಧರಿಸಿದ. ಆಗಾಗ ಬೇಟೆ ಆಡುವುದಕ್ಕೆ ಓಡಾಡ್ತಾ ಇದ್ದ. ಬೇಟೆ ಆಡುವುದಕ್ಕೋಸ್ಕರ ರಥ, ಆ ರಥದಲ್ಲಿ 2 ಚಕ್ರಗಳು, ಆ ಚಕ್ರಗಳ ಜೊತೆಗೆ 5 ಕುದುರೆಗಳು, ಇದನ್ನೆಲ್ಲ ಇಟ್ಟುಕೊಂಡು ಅವನು ಕೈಯಲ್ಲಿ ಬಿಲ್ಲು ಹಿಡ್ಕೊಂಡು ಬೇಟೆ ಆಡ್ತಾ ಇದ್ದ. ನಾಯಿಗಳನ್ನು ಕರ್ಕೊಂಡು ಹೋಗ್ತಾ ಇದ್ದ ಬೇಟೆ ಆಡುವುದಕ್ಕೆ. ಎಲ್ಲ ದೊಡ್ಡ ಕಥೆ ಅವನು. ಆಮೇಲೆ ಅವನಿಗೆ 1000ಕ್ಕಿಂತ ಮೇಲಿನ ಮಕ್ಕಳಾಗ್ತಾರೆ ಅಲ್ಲಿ ಅವನ ಸಂತಾನದಲ್ಲಿ. ಆ ಮಕ್ಕಳಿಗೆಲ್ಲ ಮದುವೆ ಮಾಡ್ತಾನೆ. ಮದುವೆ ಮಾಡಿ ಅಲ್ಲಿ ಖುಷಿಯಾಗಿರ್ತಾನೆ, ಮೊಮ್ಮಕ್ಕಳಾಗ್ತಾರೆ. ಇದೆಲ್ಲ ಅವನ ಘಟನೆಗಳನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈಗ ನಾವು ವಾಸ್ತವಕ್ಕೆ ಬರೋಣ. ಈ ಕಥೆ ಏನಿದೆ, ಇದು ನಮ್ಮ ಕಥೆ. ಪುರಂಜನ ಎಂಬ ಇತಿಹಾಸದ ರಾಜ ಇದ್ದದ್ದು ಸತ್ಯ. ಅವನಿಗೆ ಒಂದು ರಾಜ್ಯ ಇತ್ತು, ಅಲ್ಲಿ ಸರ್ಪ ಇತ್ತು, ಪುರಂಜನಿ ಪತ್ನಿಯಾಗಿದ್ಲು, ಮಕ್ಕಳಾದ್ರು, ಮಕ್ಕಳಿಗೆ ಮೊಮ್ಮಕ್ಕಳಾದ್ರು. ಆಮೇಲೆ ಅವನ ಘಟನೆಗಳು ನಡೆದು ಅಲ್ಲಿಗೊಂದು ಆಕ್ರಮಣ ಆಯ್ತು. ಎಲ್ಲ ಕಥೆಯು ಇಲ್ಲಿ ಏನ್ ಹೇಳಿದ್ದಾರೆ ಆ ಕಥೆ ಎಲ್ಲವೂ ಸತ್ಯವೇ, ಇತಿಹಾಸದಲ್ಲಿ ಘಟಿಸಿ ಹೋದದ್ದು. ಆದರೆ ಆ ರಾಜ ಪುರಂಜನ ಅವನು ಮಾನುಷ ಜೀವಕ್ಕೆ ಅಭಿಮಾನಿಯಾದವ ಅನ್ನೋದು ನಮಗೆ ಗೊತ್ತಿರಬೇಕಾದ ಅಂಶ. ಮಾನುಷ ಜೀವಕ್ಕೆ ಅಭಿಮಾನಿಯಾದ ಪುರಂಜನನ ಕಥೆ ಏನಿದೆ, ಅದು ಮನುಷ್ಯನ ಜೀವನಕ್ಕೆ ಪ್ರತಿಯೊಬ್ಬನಿಗೂ ಸಂಬಂಧಿಸಿದಂತಹ ಒಂದು ಅಪ್ರಸ್ತುತ ಪ್ರಶಂಸ ಅಂತ ಆಗೇನು ಹೇಳಿದೆ, ಹಾಗೆ ಅದು ಧ್ವನಿಯಿಂದ ನಮಗೆ ಬೇಕಾದ ಅರ್ಥವನ್ನು ಕೊಡ್ತದೆ. ಅದರಲ್ಲಿ ಎಲ್ಲಾ ವಿಷಯವೂ ಮನುಷ್ಯ ಜೀವನಿಗೆ ಸಂಬಂಧಪಡುವುದಿಲ್ಲ. ಸುಮಾರು 70ಕ್ಕಿಂತ 80% ವಿಷಯಗಳು ಅದು ಮನುಷ್ಯನ ಜೀವನಕ್ಕೆ ಸಂಬಂಧಪಟ್ಟ ವಿಷಯವಾಗಿದೆ. ಅದಷ್ಟನ್ನು ಮನುಷ್ಯ ಜೀವನಿಗೆ ಸಂಬಂಧಿಸಿದ ಹಾಗೆ ಇಟ್ಟುಕೊಂಡು ಅದರಿಂದ ಬೇಕಾದ ನೀತಿ ಬೋಧೆಯನ್ನು ತನ್ನ ಶರೀರದ ಬಗ್ಗೆ, ತನ್ನ ಆತ್ಮದ ಬಗ್ಗೆ, ತನ್ನ ಅಧ್ಯಾತ್ಮದ ಬಗ್ಗೆ ತಾನು ಅನುಭವವನ್ನು ಪಡೆದುಕೊಂಡು ಉಳಿದ ವಿಷಯ ಏನಿದೆ ಅದು ಪರಿಪುರಂಜನನಿಗೆ ಸಂಬಂಧಪಟ್ಟದ್ದು ಅಂತ ಬಿಡಬೇಕು. ಇಷ್ಟು ವಿಷಯವನ್ನು ಶ್ರೀಮನ್ ಮಧ್ವಾಚಾರ್ಯರು ಈ ಕಥೆಯನ್ನು ಶುರು ಮಾಡುವ ಹೊತ್ತಿಗೆ ತಮ್ಮ ತಾತ್ಪರ್ಯದಲ್ಲಿ ಹೇಳ್ತಾರೆ. ಆದ್ರೆ ಈ ಕಥೆಯೆಲ್ಲವೂ ಮನುಷ್ಯನ ಜೀವನಕ್ಕೆ ಸಂಪೂರ್ಣ ಸಂಬಂಧಿಸಿದಲ್ಲ. ಸುಮಾರು 70% 80% ನಮ್ಮ ಜೀವನದ ಕಥೆ. ಯಾಕೆ ಅದು ನಮ್ಮ ಜೀವನಕ್ಕೆ ಸಂಬಂಧ ಪಡ್ತದೆ ಅಂದ್ರೆ, ಇತಿಹಾಸದ ಪುರಂಜನ ಯಾರಿದ್ದಾನೆ ಅವ ಮಾನುಷ ಚೇತನಕ್ಕೆ ಅಭಿಮಾನಿ ಇದ್ದಾನೆ. ನಮಗೆ ಸಂಬಂಧ ಪಡದೇ ಇದ್ದ ಕಥೆಯನ್ನು, ಅದು ಪುರಂಜನನ ಇತಿಹಾಸ, ನಡೆದ ಘಟನೆ, ನೈಜ ಘಟನೆ ಅಂತ ಅದನ್ನು ಅಲ್ಲಿಗೆ ಬಿಡಬೇಕು. ಮನುಷ್ಯ ಜೀವನಕ್ಕೆ ಅಳವಡಿಸಿಕೊಳ್ಳಬೇಡಿ. ಇರ್ಲಿ, ಪುರಂಜನ ಪುರಂಜನಿ ಇಬ್ರು ಬಂದ್ರಲ್ಲ ಈ ರಾಜ್ಯಕ್ಕೆ, ಅವ್ರು ಎಲ್ಲಿಂದ ಬಂದವರು ಅಂತ ಈಗೊಂದು ಪ್ರಶ್ನೆ. ಅವರು ಬಂದದ್ದು ಮಾನಸ ಸರೋವರದಿಂದ ಬಂದವರಂತೆ, ಸ್ವಲ್ಪ ನೇಪಾಳದ ಕಡೆಯಿಂದ ಬಂದ. ಮಾನಸ ಸರೋವರದಲ್ಲಿ 2 ಹಂಸಗಳಿದ್ವಂತೆ. ಆ 2 ಹಂಸಗಳು ಗೆಳೆಯರಂತೆ. ಈ ಹಂಸಕ್ಕೆ ಆ ಹಂಸವನ್ನು ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ, ಆ ಹಂಸ ಈ ಹಂಸವನ್ನು ಬಿಟ್ಟು ಇರುವುದಿಲ್ಲ. ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ ಅಂತಲ್ಲ, ಬಿಟ್ಟು ಇರುವುದಿಲ್ಲ. ಆ ರೀತಿಯಲ್ಲೇ 2 ಹಂಸಗಳು ಜೊತೆಗಿದ್ದವುಗಳು ಪರಸ್ಪರ ಸಹಕಾರವಾಗಿದ್ದವು. ಆ ಹಂಸವೇ ಇಲ್ಲಿ ಹುಟ್ಟಿತಂತೆ. 2 ಗಂಡು ಹಂಸ, ಇದರಲ್ಲಿ ಪುರಂಜನಿ ಇಲ್ವೇ ಇಲ್ಲ. ಹುಟ್ಟಿದ ಹಂಸದಲ್ಲಿ ಒಬ್ಬ ಪುರಂಜನಂತೆ, ಮತ್ತೊಬ್ಬ ಪುರಂಜನನ ಗೆಳೆಯನಾಗಿ ಹುಟ್ಟಿದಂತೆ. ಆ ಹುಟ್ಟಿದ ಗೆಳೆಯ ಇವನಿಗೆ ಗೊತ್ತಿಲ್ಲಂತೆ. ಇದು ಕಥೆಯಲ್ಲಿ ಬಹಳ ಮುಖ್ಯವಾದ ಅಂಶ ಇರುವುದೇ ಇಲ್ಲಿ, ಪೂರ್ತಿ ಸಸ್ಪೆನ್ಸ್ ಇರುವುದಲ್ಲಿ. ಪುರಂಜನ, ಒಂದು ಹಂಸ ಪುರಂಜನನಾಗಿ ಹುಟ್ಟಿದಂತಹ ಪುರಂಜನನ ಜೊತೆಗೆ ಅವನ ಜೊತೆಗೆ ಇದ್ದಂತಹ ಮಾನಸ ಸರೋವರದ ಹಂಸ ಅದು ಗೆಳೆಯನಾಗಿ ಹುಟ್ಟಿದೆ. ಆದರೆ ಹುಟ್ಟಿದ ಗೆಳೆಯನ ಬಗ್ಗೆ ಈ ಪುರಂಜನನಿಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲದೆ ಇದ್ದದ್ರಿಂದ ಅವ ಪುರಂಜನಿಯನ್ನು ಹುಡುಕಿಕೊಂಡು ಹೋದ, ಪುರಂಜನಿಯ ಜೊತೆಗೆ ಸಂಸಾರ ಮಾಡಿದ. ಆ ಪಟ್ಟಣದಲ್ಲಿ ದೀರ್ಘಕಾಲ ಐಹಿಕ ಭೋಗಗಳ ರಾಶಿಯಲ್ಲಿ ಮುಳುಗಿಬಿಟ್ಟ. ಇದಕ್ಕೆಲ್ಲ ಕಾರಣ ಏನು ಅಂದ್ರೆ, ಅವನ ಗೆಳೆಯನ ಬಗ್ಗೆ ಜ್ಞಾನ ಇಲ್ಲದೆ ಇದ್ದದ್ದು ಕಾರಣ. ಆ ಗೆಳೆಯನ ಹೆಸರೇನು ಅಂತ ಅವನ ಹತ್ರ ಕೇಳಿದ್ರೆ ಗೊತ್ತಿಲ್ಲ ಅಂತ ಉತ್ತರ. ಹಾಗಾದ್ರೆ ಅವನಿಗೆ ಹೆಸರು ಗೊತ್ತಿಲ್ಲ ರಾವ್ ಅಂತ ಅವನ ಹೆಸರು. ಭಾಗವತ ಹಾಗೆ ಹೇಳಿದ್ದೆ, ತಸ್ಯಾ ವಿಜ್ಞಾತ ನಾಮಾಸೀತ್ ಸಖಾ ಅವಿಜ್ಞಾತ ಚೇಷ್ಟಿತಃ. ತಸ್ಯ ಅಂದ್ರೆ ಪುರಂಜನನೆಂಬ ರಾಜನಿಗೆ
ಅವಿಜ್ಞಾತ ನಾಮ ಆಸೀತ್ ಸಖ. ಅವಿಜ್ಞಾತ ಅಂದ್ರೆ ಗೊತ್ತಿಲ್ಲ ಅಂತ ಒಬ್ಬ ರಾಜ ಇದ್ದ, ಗೊತ್ತಿಲ್ಲದೆ ಇದ್ದ ರಾಜ, ಅವನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಅವನು ಗೆಳೆಯ. ಗೆಳೆಯ ಅಂದ್ರೇನು? ಮಿತ್ರ ಅಂದ್ರೇನು? ಮಿತೇಹೇ ತ್ರಾಣಾತ್ ಮಿತ್ರ. ನಮಗೊಂದು ಸಲಹೆ ಸೂಚನೆಗಳನ್ನು ಕೊಟ್ಟು ಸರಿಯಾದ ಕಾಲದಲ್ಲಿ ಆಪತ್ತಿಗೆ ಒದಗಿ ಬರತಕ್ಕಂಥವನಿಗೆ ಮಿತ್ರ ಅಂತ ಹೆಸರು. ಇವನು ಮಿತ್ರನಾಗಿದ್ದಂತೆ, ಆದರೆ ಅವನು ಹೇಗೆ ಉಪಕಾರ ಮಾಡ್ತಾನೆ ಅದು ಇವನಿಗೆ ಗೊತ್ತಿಲ್ಲ. ಅವನ ಹೆಸರು ಗೊತ್ತಿಲ್ಲ, ಅವನ ಚೇಷ್ಟೆಯೂ ಗೊತ್ತಿಲ್ಲ. ಅವಿಜ್ಞಾತ ಚೇಷ್ಟಿತಃ ಅವಿಜ್ಞಾತ ನಾಮ ಕಶ್ಚನ ಸಖ ತಸ್ಯ ಪುರಂಜನಸ್ಯ ಆಸೀತ್. ಇದು ಪುರಂಜನನ ಕಥೆ. ನಮ್ಮಲ್ಲಿ ಮಾನಸ ಸರೋವರ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಹೃದಯ. ಹೃದಯ ಅನ್ನುವುದು ನಾವು ವಿಜ್ಞಾನ ಕಲಿತ್ರೆ ಒಂದು ಮುಷ್ಟಿಯಷ್ಟು ಇರ್ತದೆ ಅಂತ ಕಲಿತೇವಲ್ವಾ. ಆ ಮುಷ್ಟಿಯಷ್ಟು ಇರತಕ್ಕಂತಹ ಏನು ಹೃದಯ ಇದೆ, ಆ ಹೃದಯದ ಒಳಗೆ ಅವಕಾಶ ಇದೆ. ಅಭಿಧಮನಿ ಅಪಧಮನಿಗಳ ಮೂಲಕ ರಕ್ತ ಪರಿಚಲನೆ ಆಗುವುದಕ್ಕೆ ಏನು ಶುದ್ಧೀಕರಣ ಭಾಗ ಇದೆ ಅಲ್ಲ, ಅದು ಹೃದಯಾಕಾಶ ಅಂತ ಅದನ್ನು ಕರಿತೇವೆ. ಆ ಹೃದಯಾಕಾಶ ಇರುವುದು ಎಷ್ಟು ಅಂದ್ರೆ ಅಂಗುಷ್ಟ ಮಾತ್ರ ಅಂತೆ. ಒಂದು ಅಂಗುಷ್ಟದಷ್ಟು ಜಾಗದಷ್ಟು ಹೃದಯದ ಒಳಗೆ ಅವಕಾಶ ಇದೆ. ಆ ಅವಕಾಶವನ್ನು ಹೃದಯಾಕಾಶ ದಕ್ರಂ ವಿಪಾಪಂ ಪರಮೇಶ್ಮಭೂತಂ ಯತ್ ಪುಂಡರೀಕಂ ಪುರ ಮಧ್ಯ ಸಂಸ್ಥಂ. ಪುರ ಅಂದ್ರೆ ಈ ಶರೀರ. ಈ ಪುರ ಮಧ್ಯ ಅಂತ ಹೇಳಿದ್ರೆ ಮನುಷ್ಯ ಕುಳಿತಾಗ ಯಾವುದು ಮಧ್ಯಭಾಗವೋ ಅಂತಹ ಹೃದಯ. ಆ ಹೃದಯ ಭಾಗದ ಸಂಸ್ಥ, ಆ ಹೃದಯ ಭಾಗದಲ್ಲಿ ಸಂಸ್ಥವಾದ ಏನು ದಕ್ರಂ ವಿಪಾಪಂ ಪರಮಂ ವಿಶೋಕಂ, ದಕ್ರಾಕಾಶ ಅಂತ ಕರೀತಾರೆ. ತತ್ರಾಪಿ ಗಗನಂ ವಿಶೋಕಸ್ತಸ್ಮಿನ್ ಯದಂತಸ್ತದುಪಾಸಿತವ್ಯಂ. ಅಲ್ಲೊಂದು ಗಗನ ಇದೆ. ಗಗನ ಅಂದ್ರೆ ಹೃದಯಾಕಾಶ. ಆ ಹೃದಯಾಕಾಶದಲ್ಲಿ ಅಂತಹ ಯತ್ ತತ್ ಉಪಾಸಿತವ್ಯಂ. ಅದರ ಒಳಗೆ ಯಾವುದೊಂದಿದೆಯೋ ಅದನ್ನು ನಾವು ಉಪಾಸನೆ ಮಾಡಬೇಕು. ಹೃತ್ಕಮಲ ಮಧ್ಯ ನಿವಾಸಿಯಾದದ್ದನ್ನು ಉಪಾಸನೆ ಮಾಡಬೇಕು ಅಂತ. ಆ ಹೃತ್ಕಮಲ ಮಧ್ಯದಲ್ಲಿ ಯಾರಿದ್ದಾರೆ ಅಂದ್ರೆ ಹೃದಯದ ಒಳಗಿರುವ ಏನು ದಕ್ರಾಕಾಶ ಇದೆ, ಅಲ್ಪಾಕಾಶ ಇದೆ, ಆ ಅಂಗುಷ್ಠ ಮಾತ್ರ ಪುರುಷೋಂಗುಷ್ಠಂಚ ಸಮಾಶ್ರಿತ ಅಂತ ಉಪನಿಷತ್ತು ಹೇಳುವ ಒಂದು ತತ್ವ ಅಲ್ಲಿದೆ. ಅದು ಒಂದಲ್ಲ ಅಂತೆ, ಎರಡು. ಹೃದಯದ ಒಳ ಆಕಾಶದಲ್ಲಿ, ಹೃದಯಾಕಾಶದಲ್ಲಿ ಎರಡಿದೆ. ಎರಡು ಹಕ್ಕಿಗಳು ಅಂತ ಉಪನಿಷತ್ತು ಹೇಳ್ತದೆ. ಹಾಗಾದ್ರೆ ಎರಡು ಹಂಸಗಳು ಅಂದ್ರೆ ಮಾನಸವೆಂಬಂತಹ ಹೃದಯ, ಹೃದಯವೆಂಬ ಮಾನಸದಲ್ಲಿರುವ ಎರಡು ಹಕ್ಕಿಗಳು ಅಂತ ಹೇಳಿದ್ರೆ ಉಪನಿಷತ್ತು ಹೇಳುವ ದ್ವಾಸುಪರ್ಣ ಸಯುಜ ಸಖಾಯ ಅಂತ ಶ್ರುತಿ ಹೇಳ್ತಕ್ಕಂಥ ಎರಡು ಹಕ್ಕಿಗಳು. ಆ ಹಕ್ಕಿಗಳನ್ನು ನಾವು ಕನ್ನಡದಲ್ಲಿ ಹಕ್ಕಿಗಳು ಅಂತ ಕರಿತೇವೆ. ದಾಸರು ಹಾಗೆ ಹೇಳ್ತಾರಲ್ವ, ಹಕ್ಕಿಗಳು ಎರಡಿದ್ದಾವೆ, ಜಯವದೆ ಜಯವದೆ ಅಂತ ಬುಡುಬುಡಿಕೆ ಹಾಡಿನಲ್ಲಿ ಹೇಳ್ತಾರೆ. ಎರಡು ಹಕ್ಕಿಗಳಿದ್ದಾವೆ, ಅದರಲ್ಲಿ ತಿನ್ನುವ ಹಕ್ಕಿ ಬಡವಾಗೈತೆ, ತಿನ್ನದ ಹಕ್ಕಿ ಬಡ ಐತೆ. ಬಡ ಅಂದ್ರೆ ಹಿಂದಿ ಬಡ, ತಿನ್ನದೇ ಇದ್ದ ಹಕ್ಕಿ ದೊಡ್ಡದಾಗಿದೆ, ತಿನ್ನುವ ಹಕ್ಕಿ ಬಡ ಆಗಿದೆ ಅಂತ ಹೇಳ್ತಾರಲ್ಲ. ಹಾಗಾದ್ರೆ ಈ ಹಕ್ಕಿ ಒಳಗಿರುವ ಹಕ್ಕಿ ಸುಪರ್ಣ ಅಂತ ಕರೆದಿದ್ದಾರೆ ಉಪನಿಷತ್ತಿನಲ್ಲಿ. ಸುಪರ್ಣ ಅಂದ್ರೆ ಏನು? ಪರ್ಣ ಅಂದ್ರೆ ರೆಕ್ಕೆ ಅಂತ ಅರ್ಥ. ಸುಪರ್ಣ ಅಂದ್ರೆ ಒಳ್ಳೆಯ ರೆಕ್ಕೆಯುಳ್ಳದ್ದು. ಶೋಭನವು ಪರ್ಣವು ಯಯೋಹೋ ತೌ. ಯಾವುದಕ್ಕೆ ಒಳ್ಳೆಯ ರೆಕ್ಕೆ ಉಂಟು ಅಂತದ್ದಕ್ಕೆ ಸುಪರ್ಣ ಅಂತ ಹೆಸರು. ಭಗವಂತನಿಗೆ ಎರಡು ಸುಂದರವಾದ ರೆಕ್ಕೆ ಇದೆ. ಆದ್ರಿಂದ ಇಲ್ಲಿ ಸುಪರ್ಣ ಅಂತ ಹೇಳಿದ್ರೆ, ಹಕ್ಕಿ ಅಂತ ಹೇಳಿದ್ರೆ ಒಂದು ಭಗವಂತನೆಂಬಂತಹ ಹಕ್ಕಿ. ಅವನ ಒಳ್ಳೆಯ ರೆಕ್ಕೆ ಯಾವುದು? ಜ್ಞಾನ ಮತ್ತು ಆನಂದಗಳು ಭಗವಂತನ ಎರಡು ರೆಕ್ಕೆ. ಹಕ್ಕಿಗಳಿಗೆ ರೆಕ್ಕೆಯ ಉದ್ದೇಶ ಇರುವುದೇ ಮೇಲಕ್ಕೆ ಮತ್ತು ಕೆಳಕ್ಕೆ ಹಾರುವುದಕ್ಕೋಸ್ಕರ. ಅದಕ್ಕೆ ಹಕ್ಕಿ ರೆಕ್ಕೆ ಬೇಕು. ಭಗವಂತನ ಹಾರಾಟ ಏನಿದ್ರು ಅದು ಯಾವುದರಿಂದ ಹಾರಾಟ ಅಂದ್ರೆ ಜ್ಞಾನಾನಂದಗಳಿಂದ ಹಾರಾಟ. ನಮ್ಮ ಹಾರಾಟಗಳೆಲ್ಲ ಜ್ಞಾನಾನಂದಗಳಿಗೋಸ್ಕರ ಹಾರಾಟ ನಮ್ಮದು. ಭಗವಂತನನ್ನು ಜ್ಞಾನ ಆನಂದಕ್ಕೋಸ್ಕರ ಅವನ ಕುಣಿದಾಟ, ಹಾರಾಟ, ಸೃಷ್ಟಿ, ಸ್ಥಿತಿ, ಲಯ ಇದೆಲ್ಲ ಅಲ್ಲ. ಮತ್ತೇನು? ಜ್ಞಾನಾನಂದಗಳಿಂದ ಆತನ ಎಲ್ಲ ಜನ್ಮಾದ್ಯಷ್ಟಕಗಳು ನಡೀತಾ ಹೋಗ್ತವೆ. ಅಂದ್ರೆ ಅವನು ಆನಂದ ಸಿಗಬೇಕು ಅಂತ ಸೃಷ್ಟಿ ಮಾಡುವುದಲ್ಲ. ಯಾಕೆ? ಅವನು ತುಂಬಿದ ಆನಂದ. ನಾವು ಯಾವುದೇ ಕೆಲಸ ಮಾಡುವುದಾದ್ರೆ 4 ಕಾರಣ ಇರ್ತದೆ. ಒಂದು, ಖುಷಿಯಾಗಬೇಕು ಅಂತ ಕೆಲಸ ಮಾಡ್ತೇವೆ. ಅಡಿಗೆ ಮಾಡುವುದು ಯಾಕೆ? ಖುಷಿ ಆಗ್ಲಿಕ್ಕೆ. ಕೊನೆಗೆ ಊಟ ಮಾಡುವಾಗಾದ್ರೂ ಖುಷಿ ಸಿಕ್ಕೀತು ಅಂತ ನಿರೀಕ್ಷೆಯಲ್ಲಿ ಅಡಿಗೆ ಮಾಡುವ. ಯಾವುದೇ ಕೆಲಸದ ಹಿನ್ನೆಲೆಯಲ್ಲಿ ಆನಂದ ಅನ್ನೋದು ನಿಮಿತ್ತವಾಗಿರ್ತದೆ. ಕೆಲವು ಕಡೆ ಕೆಲಸದ ಹಿನ್ನೆಲೆಯಲ್ಲಿ ಆನಂದ ನಿಮಿತ್ತವಾಗಿರುವುದಿಲ್ಲ, ಮತ್ತೆ ದುಃಖ ನಿವೃತ್ತಿಯೂ ನಿಮಿತ್ತವಾಗಿರ್ತದೆ. ಕಾಲಿನಲ್ಲಿ ಒಂದು ಮುಳ್ಳು ಸಿಕ್ಕಾಕೊಂಡಿದೆ ಅಂತ ಆದ್ರೆ ಆವಾಗ ಮುಳ್ಳನ್ನು ತೆಗೆಯುವುದು ಯಾಕೆ ಅಂತ ಹೇಳಿದ್ರೆ ಖುಷಿಯಾಗಬೇಕು ಅಂತ ಮುಳ್ಳು ತೆಗೆಯುವುದಲ್ಲ, ಮತ್ತೆ ಕಿರಿಕಿರಿ ಹೋಗಬೇಕು ಅಂತ ತೆಗೆಯುವುದು. ಅದರಿಂದ ದುಃಖ ನಿವೃತ್ತಿಯ ಉದ್ದೇಶದಿಂದ ಕೆಲವು ಕೆಲಸಗಳು ನಡೀತಾರೆ. ಮತ್ತೆ ಕೆಲವು ಕೆಲಸಗಳು ದುಃಖಕ್ಕೋಸ್ಕರವೇ ಮಾಡುವುದು. ಎಷ್ಟೋ ಕೆಲಸ ನಾವು ಸುಖಕ್ಕೋಸ್ಕರ ಅಂತ ಮಾಡಿದ್ರು ಕೂಡ ಪರ್ಯವಸಾನ ಆಗುವುದು ದುಃಖಕ್ಕೋಸ್ಕರ. ಇನ್ನು ಕೆಲವು ದುಃಖದಿಂದ ಮಾಡುವುದು. ಕೆಲವು ಕೆಲಸ ಸಿಕ್ಕಾಬಟ್ಟೆ ದುಃಖವಾಯಿತು
ಹೇಳಿದ್ರೆ ಏನು, ಅವ ತಲೆ ಹೊಡ್ಕೊಳ್ತಾನೆ, ಮತ್ತೊಂದು ಮಾಡ್ತಾನೆ, ಆಮೇಲೆ ಹೋಗಿ ಬಾಗಿಲಿಗೆ ಬಡ ಬಡ ಬಡಿ ಏನೇನು ಮಾಡ್ತಾನಲ್ವಾ. ಇದೆಲ್ಲ ದುಃಖದಿಂದಾಗಿ ಕೆಲಸ. ಇನ್ನು ಕೆಲವು ಕೆಲಸ ಆನಂದದಿಂದಾಗಿ ಕೆಲಸ ಅಂತ ಹೀಗೆ ಒಂದು ಕೆಲಸ ಇದೆ. ಆನಂದದಿಂದ ಕೆಲಸ ಅಂತ ತುಂಬಾ ಖುಷಿಯಾದಾಗ ಕುಣಿದು ಕುಪ್ಪಳಿಸುವುದು, ಪಟಾಕಿ ಹೊಡಿಯುವುದು, ಸುಮ್ಮನೆ ವೇಸ್ಟ್, 2,000 ರೂಪಾಯಿ ಆದ್ರೂ ಆನಂದದಿಂದ ಕೆಲಸ ಅಂತ. ಹಾಗಾದ್ರೆ ಆನಂದಕ್ಕೋಸ್ಕರ ಕೆಲಸ ಅಲ್ಲ. ಆ ಪಟಾಕಿ ಹೊಡೆದದ್ರಿಂದ ಒಂದಷ್ಟು ರಗಳೇ ಆಗುದು, ಆದ್ರೆ ಆನಂದ ಇದೆ ಅನ್ನುವುದನ್ನು ಅಭಿವ್ಯಕ್ತಿಗೊಳಿಸುವುದಕ್ಕೋಸ್ಕರ ಕೆಲವೊಂದು ಕೆಲಸಗಳನ್ನು ಮಾಡ್ತಾರೆ. ಅಂತಹದ್ದು ಆನಂದ ಕಾರ್ಯ, ಆನಂದದಿಂದ ಹುಟ್ಟುವ ಕೆಲಸ. ಈಗ ನಮ್ಮ ಕೆಲಸಗಳು ಹೀಗೆಲ್ಲ ನಡೀತಾವೆ, ಆದ್ರೆ ಭಗವಂತನ ಕೆಲಸ ಹೇಗೆ ನಡೆಯುವುದು? ಭಗವಂತ ಆನಂದಕ್ಕೋಸ್ಕರ ಕೆಲಸ ಮಾಡುವುದಿಲ್ಲ. ಯಾಕಂದ್ರೆ ಆಪ್ತ ಕಾಮಸ್ಯ ಕಾಸ್ಪೃಹ, ಎಲ್ಲವನ್ನೂ ಪಡೆದಿರತಕ್ಕಂಥ ಅವನಿಗೆ ಮತ್ತೆ ಪಡಿಬೇಕಾದ್ದೇನಿದೆ? ಆನಂದಕ್ಕೋಸ್ಕರ ಅವನ ಕೆಲಸ ಅಲ್ಲ. ಮತ್ತೆ ದುಃಖ ನಿವೃತ್ತಿಗೋಸ್ಕರ ಕೆಲಸವಾ? ಅವನಿಗೆ ಯಾವ ದುಃಖದ ಸಂಬಂಧವೂ ಇಲ್ಲ. ನಿರ್ದುಃಖಾನಂದ ಲೀಲಾತ್ಮನ್ ಅಂತ ಕರೆಸಿಕೊಳ್ತಕ್ಕಂಥವ. ಆದ್ರಿಂದ ಭಗವಂತ ದುಃಖ ನಿವೃತ್ತಿಗೆ ಕೆಲಸ ಮಾಡುವುದು ಅಲ್ಲ. ದುಃಖಕ್ಕೋಸ್ಕರ ಅಂತೂ ಸುತರಾಂ ಕೆಲಸ ಮಾಡುವುದಿಲ್ಲ. ಇನ್ನೇನು ದುಃಖದಿಂದ ಕೆಲಸ ಮಾಡೋಣ ಅಂದ್ರೆ ದುಃಖ ಇಲ್ಲ ಅವನ ಹತ್ರ. ಹಾಗಾದ್ರೆ ಅವನ ಕೆಲಸ ಯಾವುದರಿಂದ ಆಗುವುದು? ಆನಂದದಿಂದ ಕೆಲಸ. ಜಗತ್ತನ್ನು ಸೃಷ್ಟಿ ಯಾಕೆ? ಭಗವಂತ ತುಂಬಿದ ಆನಂದ, ತುಂಬಿ ತುಳುಕುವ ಆನಂದದಿಂದ ಮನುಷ್ಯ ಕುಣಿದು ಕುಪ್ಪಳಿಸುವ ಹಾಗೆ ಭಗವಂತನ ಲೀಲೆ ಇದು. ಈ ಪ್ರಪಂಚದ ಸೃಷ್ಟಿ, ಸ್ಥಿತಿ, ಲಯ ಇತ್ಯಾದಿಗಳೆಲ್ಲ ಭಗವಂತನ ಲೀಲೆ. ಯಾಕಂದ್ರೆ ಅವ ಸುಪರ್ಣ, ಜ್ಞಾನಾನಂದಗಳೆಂಬ ಶೋಭನ ರೆಕ್ಕೆಯಿಂದ ಅವನ ಎಲ್ಲಾ ಕೆಲಸಗಳು ಲೋಕದಲ್ಲಿ ನಡೆಯುತ್ತೆ. ಆದ್ರೆ ಜೀವನದ್ದು ಹೇಗೆ? ಅವನು ಸುಪರ್ಣನೇ, ಅವನು ಕೂಡ ಒಳ್ಳೆ ಬೆಳ್ಳಗಿನ ರೆಕ್ಕೆಯುಳ್ಳಂತ ಹಂಸವೇ. ಜೀವನು ಕೂಡ ಒಂದು ಹಂಸ, ಭಗವಂತನು ಒಂದು ಹಂಸ. ಆದರೆ ಜೀವನೆಂಬ ಹಂಸ ಅವನು ಕೆಲಸ ಮಾಡುವುದು, ಅದು 2 ರೆಕ್ಕೆ. ಆ ರೆಕ್ಕೆ ಯಾವುದು ಅಂತ ಹೇಳಿದ್ರೆ ಪುಣ್ಯ ಪಾಪಗಳೆಂಬ ರೆಕ್ಕೆ. ಅಂದ್ರೆ ಇವನು ಏನೇನು ಕುಣಿತ ಹಾರಾಟ ಏನಿದ್ರು ಅವನ ಜನ್ಮಾಂತರದ ಕರ್ಮಗಳು ಅಥವಾ ಇಹ ಜನ್ಮದ ಅತ್ಯುತ್ಕಟವಾದಂತಹ ಪುಣ್ಯ ಪಾಪ ಕರ್ಮಗಳೇನುಂಟು ಆ ಕರ್ಮಾನುಗುಣವಾಗಿ ಅವನ ಎಲ್ಲಾ ಕೆಲಸಗಳು ನಡೀತಾವೆ. ಹೀಗಾಗಿ ಜೀವನೂ ಸುಪರ್ಣ, ಪರಮಾತ್ಮನೂ ಸುಪರ್ಣ. ಆ 2 ಸುಪರ್ಣಗಳು ಒಂದೇ ಮಾನಸ ಸರೋವರದಲ್ಲಿದೆ, ಅಂದ್ರೆ ಒಂದು ಹೃದಯದಲ್ಲಿದ್ದಾವೆ. ಆ ಪರಮಾತ್ಮನೆಂಬಂತಹ ಹಂಸ ಈ ಜೀವಾತ್ಮನೆಂಬಂತಹ ಹಂಸಕ್ಕೆ ನಿರಂತರ ಉಪಕಾರಕ. ಯಾಕಂದ್ರೆ ಪರಮಾತ್ಮನ ಸನ್ನಿಧಾನ ಅಲ್ಲಿ ಇಲ್ಲ ಅಂತಾದ್ರೆ ಜೀವನೆಂಬಂತಹ ವ್ಯಕ್ತಿತ್ವದಿಂದ ಏನನ್ನೂ ನಡೆಸುವುದಕ್ಕಾಗುವುದಿಲ್ಲ. ಜೀವ ಅನ್ನುವುದು ಸಂಪೂರ್ಣ ಅಸ್ವತಂತ್ರ, ಪರಮಾತ್ಮ ಅನ್ನುವುದು ಸಂಪೂರ್ಣ ಸರ್ವತಂತ್ರ ಸ್ವತಂತ್ರ. ಸ್ವತಂತ್ರ ತತ್ವವಾದಂತಹ ಪರಮಾತ್ಮ ತತ್ವವು ಅಂತರ್ಯಾಮಿಯಾಗಿ ಇರುವ ಕಾರಣದಿಂದ ಜೀವವೆಂಬ ಚೇತನಕ್ಕೆ ತತ್ತತ್ ಕರ್ಮಾನುಷ್ಠಾನದ ಶಕ್ತಿ ಪ್ರಬೋಧನೆ ಉಂಟಾಗ್ತದೆ. ಏಕ ಏವ ಮಹಾವಿಷ್ಣು ಕುರುತೆ ಸರ್ವ ಮಂಜಸ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಕ. ಆ ಪರಮಾತ್ಮನ ಸನ್ನಿಧಾನ ಜೀವಚೇತನಕ್ಕೆ ಉಂಟಾಗಲಿಲ್ಲ ಅಂತಾದ್ರೆ ಆವಾಗ ಈ ವಿದ್ಯುತ್ ಶಕ್ತಿಯ ಪ್ರವಹನ ಇಲ್ಲದೆ ಇರತಕ್ಕಂತಹ ಬೇರೆ ಉಪಕರಣಗಳ ಹಾಗೆ ಆಗಿ ಹೋಗ್ತದೆ. ಅದು ಬೆಳಕು ಕೊಡಬೇಕಾದ್ರೂ ವಿದ್ಯುತ್ ಪ್ರವಾಹ ಬೇಕು. ಅದರ ಸ್ವಭಾವ ಏನು ಅಂದ್ರೆ ಬೆಳಕು ಕೊಡುವಂತಹದ್ದು, ಇದರ ಸ್ವಭಾವ ಏನು ಅಂದ್ರೆ ಗಾಳಿ ಕೊಡುವಂತಹದ್ದು. ಆದ್ರೆ ಅದು ಗಾಳಿ ಕೊಡಬೇಕಾದ್ರೆ ವಿದ್ಯುತ್ ಪ್ರವಾಹ ಬೇಕಲ್ವಾ? ಹಾಗೆ ಪರಮಾತ್ಮ ಅನ್ನುವ ಒಂದು ಪರತತ್ವ ಏನಿದೆ ಅದು ವಿದ್ಯುತ್ ಪ್ರವಾಹದ ಹಾಗೆ. ಉಳಿದ ಜೀವಚೇತನಗಳು ಅದರದ್ದೇ ಆದ ಸ್ವಭಾವ ಸಹಜವಾದ ಶಕ್ತಿಯಿಂದ ಕೂಡಿರತಕ್ಕಂತಹ ಚೇತನಗಳು. ಆ ಶಕ್ತಿಯಿಂದ ಕೂಡಿದ ಚೇತನಗಳವರೆಗೆ ವಿದ್ಯುತ್ ಪ್ರವಾಹದ ಹಾಗೆ ಭಗವತ್ ತತ್ವ ಒಂದೇ ಪ್ರವಾಹಗೊಳ್ಳುವುದರ ಮೂಲಕ ಅದರ ಅಭಿವ್ಯಕ್ತಿ, ಶಕ್ತಿಯ ಅಭಿವ್ಯಕ್ತಿ ಹೊರಗೆ ಬರ್ತದೆ. ಆದ್ರಿಂದ ಅದು ಆದರೆ ವಿಶೇಷ ಏನಂದ್ರೆ ಜೀವನಿಗೆ ಈ ದೇವರಿಂದಾಗಿ ನನ್ನ ಕೆಲಸ ನಡೆಯುತ್ತೆ ಅಂತ ಗೊತ್ತಿರೋದಿಲ್ಲ. ಈಗ ನಾನು ಉಪನ್ಯಾಸ ಮಾಡುವಾಗ ನನ್ನ ಹತ್ರ ದೇವರು ಮಾತಾಡಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ನಾಟಕವಾಗಿ ಹೇಳುದಷ್ಟೇ. ನಾನೇ ಮಾತಾಡ್ತೇನೆ ಅಂತ ಹೇಳಿದ್ರೆ ನೀವೆಲ್ಲ ಏನು ಅನ್ಕೊಳ್ತೀರೋ ಅಂತ ಹೇಳಿ ನನ್ನ ಹತ್ರ ಇಷ್ಟು ಹೊತ್ತು ದೇವರು ಮಾತಾಡಿಸಿದ್ರು ಅಂತ ಸುಮ್ಮನೆ ಹೇಳುದು. ಆ ಶಬ್ದಕ್ಕೆ ಏನು ಅರ್ಥ ಅಂತ ಗೊತ್ತಿಲ್ಲ. ನಮ್ಮ ಹಿರಿಯರ ಹಾಗೆ ಹೇಳ್ತಾ ಇದ್ರು, ಅದಕ್ಕೆ ನಾನು ಕೂಡ ಹಾಗೆ ಹೇಳುದು. ಆದ್ರೆ ಮನಸ್ಸಿನಲ್ಲಿ ನನ್ನ ಅನುಭವ ಏನಿರ್ತದೆ? ನಾನು ಮಾಡ್ತಾ ಇದ್ದೇನೆ. ಒಂದು ಊಟ ಮಾಡುವಾಗಲೂ ಹೇಗಿರ್ತದೆ? ನಾನು ಊಟ ಮಾಡಿದ್ದೇನಪ್ಪ ಅಂತ. ಆದ್ರೆ ಉಪನಿಷತ್ತು ಏನ್ ಹೇಳ್ತದೆ ಅಂದ್ರೆ ನೀನು ಊಟ ಮಾಡುವುದಲ್ಲ, ನಿನಗೆ ಊಟ ಮಾಡಿಸುವವ ಒಬ್ಬ ಇದ್ದಾನೆ, ಅವನು ಸರ್ವತಂತ್ರ ಸ್ವತಂತ್ರ. ಅದನ್ನ ಮಾಡುವುದು ಅನ್ನೋ ಶಬ್ದ ಅವನಲ್ಲಿ ಪ್ರಯೋಗಿಸ್ಬೇಕು. ಎಲ್ಲಿ ಸ್ವಾತಂತ್ರ್ಯ ಉಂಟು ಅಲ್ಲಿ ಪ್ರಯೋಗ ಇರುವಂತಹದ್ದು. ಆ ಬಿಲ್ಡಿಂಗ್ ಯಾರು ಕಟ್ಟಿಸಿದ್ದು ಅಂದ್ರೆ, ಕಟ್ಟಿದ್ದು ಯಾರು ಅಂತ ಕೇಳಿದ್ರೆ ವಿದ್ಯಾಪೀಠ ಕಟ್ಟಿದ್ದು ಯಾರು ಅಂದ್ರೆ ಪೇಜಾವ ಸ್ವಾಮಿಗಳು ಅಂತ. ಅವರು ಒಂದು ಇಟ್ಟಿಗೆಯನ್ನು ಮುಟ್ಟಿದ್ದಾರೋ ಅಂತ ಸಂಶಯ. ಆದ್ರೆ ಹೇಳುವುದು ಅವರು ಕಟ್ಟಿದ್ದು. ಯಾಕಂದ್ರೆ ಅವರ ಸ್ವಾತಂತ್ರ್ಯವನ್ನು ಇಟ್ಟುಕೊಂಡು ಯಾವತ್ತೂ ಕೂಡ ಕರ್ಮದ ವ್ಯವಸ್ಥೆ ಅವನು ಮಾಡಿದ ಸಯೇವ ನಾಹಂ ಕರ್ತ ಹರಿಕರ್ತ, ಆ ಕರ್ತೃತ್ವವನ್ನು ಸ್ವತಂತ್ರವಾದ ವ್ಯಕ್ತಿತ್ವದಲ್ಲಿ ಪ್ರಯೋಗಿಸಬೇಕು ಅನ್ನೋದು ಶಾಸ್ತ್ರದ ನಿಯಮ ಇರುವುದು, ವ್ಯವಹಾರದ ನಿಯಮವೂ ಹಾಗೆ ಇರುವುದು. ಆದರೆ ನಮಗೆ ಅದು ಗೊತ್ತಿಲ್ಲ. ನಾನು ಅಸ್ವತಂತ್ರನಾಗಿ ಮಾಡಿದ್ದು ಅನ್ನುವ ಪ್ರಜ್ಞೆ ನಮ್ಮಲ್ಲಿಲ್ಲ. ಯಾಕೆ ಗೊತ್ತಾಗುವುದಿಲ್ಲ?
ಗೊತ್ತಾಗದೇ ಇರುವುದಕ್ಕೆ ಜೀವನಿಗೆ ಕೆಲವು ಆವರಣಗಳು, ಕೆಲವೊಂದು ಪರದೆಗಳ ಒಳಗೆ ಆತ ಕೂತಿದ್ದಾನೆ. ಅದು ಅಹಂಕಾರ ಮಮಕಾರ ಶುರು ಮಾಡಿದ್ದಲ್ಲಿಂದ ನಾನು ಆ ರೀತಿಯ ಏನು ಪರದೆಗಳುಂಟು, ಅವಿದ್ಯಾಪ್ರಭೂತವಾದಂತಹ ಪರದೆಗಳು, ಆ ಪರದೆಗಳ ಕಾರಣದಿಂದ ಜೀವನಿಗೆ ತನ್ನಲ್ಲಿದ್ದಂತಹ ಅಸ್ವಾತಂತ್ರ್ಯದ ಪರಿಜ್ಞಾನ ಇಲ್ಲ ಅಂತ ಆಗಿದೆ. ಅಂದ್ರೆ ಏನಾಯ್ತು, ಅವನಿಗೆ ಸ್ವತಂತ್ರ ತತ್ವದ ಜ್ಞಾನ ಇಲ್ಲ. ಆದ್ರಿಂದ ಆ ಸ್ವತಂತ್ರ ತತ್ವಕ್ಕೆ ಏನ್ ಹೆಸರು? ಅವಿಜ್ಞಾತ ಅಂತ ಹೆಸರು. ಆ ಅವಿಜ್ಞಾತ ನಾಮಕನಾದ ದೇವ ಏನ್ ಮಾಡ್ತಾ ಇದ್ದಾನೆ? ನಿರಂತರ ಉಪಕಾರ ಮಾಡ್ತಾ ಇದ್ದಾನೆ. ಆದ್ರಿಂದ ಅವ ಸಖ. ಇವನಿಗೊಬ್ಬ ಅವಿಜ್ಞಾತನೆಂಬ ಸಖನಿದ್ದಾನೆ. ಈ ಅವಿಜ್ಞಾತ ಸಖ ಈ ಪುರಂಜನನನ್ನು ಬಿಟ್ಟು ಇರುವುದಿಲ್ಲ ಅಂತೆ. ಪುರಂಜನ ಆ ಅವಿಜ್ಞಾತ ಸಖನನ್ನು ಬಿಟ್ಟು ಇರಲಾರ. ಈ ವ್ಯತ್ಯಾಸ ಇದೆ. ಅವನನ್ನು ಬಿಟ್ಟು ಇರುವುದಕ್ಕೆ, ಬದುಕುವುದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವ ಇರಬಲ್ಲ, ಆದ್ರೆ ಇರುವುದಿಲ್ಲ. ಇಷ್ಟು ವ್ಯತ್ಯಾಸ. ಆ ಏನು ಅವಿಜ್ಞಾತ ಸಖ ಅನಿಸಿದಂತಹ ಪರಮಾತ್ಮ ಜೀವನನ್ನು ಬಿಟ್ಟು ಇರುವುದಕ್ಕೇನು ತೊಂದರೆ ಇಲ್ಲ ಅವನಿಗೆ. ಆದ್ರೆ ಜೀವನನ್ನು ಬಿಟ್ಟು ಇರುವುದಿಲ್ಲ. ಯಾಕಂದ್ರೆ ಅವ ಸಖ, ಅನಿಮಿತ್ತ ಬಂಧು ಅಂತ ಅವನಿಗೆ ಹೆಸರು. ಆ ಅನಿಮಿತ್ತ ಬಂಧು ಆದಂತಹ ದೇವ ಜೀವನ ಉತ್ಕರ್ಷಕ್ಕೋಸ್ಕರ ಅವನ ಒಳಗಿದ್ದು ಅವನಿಂದ ಕರ್ಮವನ್ನು ಮಾಡಿಸ್ತಾ ಇದ್ದಾನೆ. ಆದರೆ ಈ ಪುರಂಜನ ಅದನ್ನು ತಿಳಿಯಲೇ ಇದ್ದದ್ರಿಂದ ಅವನೊಂದು ರಾಣಿಯನ್ನು ಹುಡುಕಿಕೊಂಡು ಹೊರಟ, ರಾಜ್ಯವನ್ನು ಹುಡುಕಿಕೊಂಡು ಹೊರಟ. ಆ ರಾಜ್ಯವನ್ನು ಹುಡುಕಿಕೊಂಡು ಹೊರಟ ಅಂದ್ರೆ ಏನು? ನನಗೆ ಜನ್ಮ ಬೇಕು ಅಂತ ಬಯಸಿದ, ನಾನು ಹುಟ್ಟಬೇಕು. ಜೀವನಿಗೆ ಹುಟ್ಟುವ ಆಸೆ ಆಯಿತು. ಹುಟ್ಟುವ ಆಸೆ ಇದ್ದ ಕೂಡಲೇ ಅವ ಹುಟ್ಟುವುದಿಲ್ಲ. ಈಗ ಎಷ್ಟು ಚೇತನಗಳು ಈ ವಾತಾವರಣದಲ್ಲಿದ್ದಾವೆ ಗೊತ್ತಿಲ್ಲ, ಅವುಗಳಿಗೂ ಹುಟ್ಟುವ ಆಸೆ ಇದೆ. ಹುಟ್ಟುವ ಆಸೆ ಇದ್ದದ್ದೆಲ್ಲ ಹುಟ್ಟುವುದಿಲ್ಲ. ಹುಟ್ಟುವುದಕ್ಕೆ ಅದರ ಕರ್ಮ ಪಕ್ವತೆ ಬೇಕಾಗ್ತದೆ. ಆ ಜನ್ಮಾಂತರದ ಕರ್ಮಗಳ ಪಕ್ವತೆಯ ಕಾರಣದಿಂದ ಪುರಂಜನನೆಂಬಂತಹ ಜೀವ ಅವನಿಗೆ ಒಂದು ದೇಹ ಸಿಕ್ಕಿತು, ಒಂದು ರಾಜ್ಯ ಸಿಕ್ಕಿತು. ಅಂದ್ರೆ ಅರ್ಥ ಏನು? ಒಂದು ದೇಹ ಸಿಕ್ಕಿತು. ಆ ದೇಹ ಎಂತದ್ದು? ಅದು ನವದ್ವಾರಾತ್ಮಕವಾದ ದೇಹ, ಅತ್ಯಂತ ಸುಂದರವಾದ ದೇಹ. ಅದರ ಸುತ್ತ ಪರಿಖೆಗಳುಂಟಂತೆ, 7 ರೀತಿಯ ಕೋಟೆಗಳುಂಟಂತೆ. ಏನು ವರ್ಣನೆ ಮಾಡಿದ್ದಾರೆ? ಎಲ್ಲಾ ವರ್ಣನೆಯೂ ಈ ಶರೀರಕ್ಕೆ ಹೊಂದುತ್ತೆ. ಆ ದೇಹ ಎಷ್ಟು ಯೋಜನೆ ಇತ್ತು ಅಂದ್ರೆ 8 ಯೋಜನದಷ್ಟು ದೊಡ್ಡ ಪಟ್ಟಣ ಅಂತೆ. ಅದು 8 ಯೋಜನ ವಿಸ್ತಾರ ಅಂತೆ. ಲೆಕ್ಕಾಚಾರ ಹೇಳಿದ್ದಾರೆ. ಈ ಕಡೆ 1.5 ಯೋಜನ, ಆ ಕಡೆ ಈ ಕಡೆ, ಅಷ್ಟು ವಿಸ್ತಾರವಾದ ಒಂದು ಪಟ್ಟಣ. ಆದ್ರೆ 8 ಯೋಜನ ವಿಸ್ತಾರವಾದ ಪಟ್ಟಣ ಅಂದ್ರೆ ಈ ಶರೀರಕ್ಕೆ ಹೊಂದಬೇಕಲ್ವಾ? ನಮ್ಮ ಶರೀರ 8 ಯೋಜನ ಅಲ್ಲ, 8 ಗೇಣು. 8 ಗೇಣಿನ ದೇಹ, ರೋಮಗಳೆಂಟು ಕೋಟಿಯು ಕೀಲುಗಳ 68 ಮಾಂಸಗಳಿಂದ ಮಾಡಿದ ಮನೆಯ ಮನವೊಲಿದು, ನೆಂಟ ನಿರ್ದಗಲಿದರೊಣ ಹೆಂಟೆಯೊಳು ಮುಚ್ಚುವುದು ದೇಹದೊಳುಂಟೆ ಫಲಪುರುಷಾರ್ಥ ರಕ್ಷಿಸು ನನ್ನ ಅನವರತ ಅಂತ ಕನಕದಾಸರು ಹರಿಭಕ್ತಿ ಸಾರದಲ್ಲಿ ಹಾಡ್ತಾರೆ. ಆದ್ರೆ 8 ಗೇಣಿನ ದೇಹ ಅಂದ್ರೆ ಮನುಷ್ಯನ ದೇಹವನ್ನು ಅವನ ಗೇಣಿನಲ್ಲಿ ಅವ ಲೆಕ್ಕ ಹಾಕಿದರೆ ಕಾಲಿನಿಂದ ಶಿರಸ್ಸಿನವರೆಗೆ 8 ಗೇಣಿ ಇರ್ತದೆ. ಅಕಸ್ಮಾತ್ ಅವನ ಗೇಣಿನಲ್ಲಿ 8ಕ್ಕಿಂತ ಜಾಸ್ತಿ ಬಂದ್ರೆ ಅದು ಮನುಷ್ಯನದ್ದಲ್ಲ ಅಂತ ಅರ್ಥ. ಅವ್ರು ತೀರ್ಮಾನಿಸ್ಬೇಕು, ಇದು ಮನುಷ್ಯ ಅಲ್ಲ ಅಂತ ಅವರ ತೀರ್ಮಾನಿಸ್ಬೋದು. ಅವನು 2 ಕೈಗಳನ್ನು ಹೀಗೆ ಅಗಲವಾಗಿಟ್ಟಾಗ ಎಷ್ಟು ಉದ್ದ ಬರ್ತದೋ ಕಾಲಿಂದ ಶಿರಸ್ಸಿನ ತನಕ ಅಷ್ಟೇ ಬರ್ತದೆ ಅನ್ನೋದು ನಿರ್ಗ್ರೋಧ ಪರಿಮಂಡಲತ್ವ, ದೇಹದಲ್ಲಿ ಇರತಕ್ಕಂಥ ಒಂದು ಸ್ವರೂಪ. ಆದ್ರಿಂದ ಈ ಲೆಕ್ಕಾಚಾರವನ್ನು ಹಾಕಿದ್ರೆ ಅಲ್ಲಿ ಸರಿ ಹೋದ್ರೆ ಅವನು ಸರಿ ಇದ್ದಾನೆ, ಮನುಷ್ಯನ ದೇಹ ಹೌದು ಅಂತ ಲೆಕ್ಕಾಚಾರ ಇದು. ಅದು ಪುಟ್ಟ ಮಗು ಅಂತಾದ್ರೂ ಅದರ ಗೇಣಿನಲ್ಲಿ 8 ಇರ್ತದೆ, ದೊಡ್ಡ ವ್ಯಕ್ತಿ ಅಂತಾದ್ರೂ ಅವನ ಗೇಣಿನಲ್ಲಿ 8 ಇರ್ತದೆ. ಆದ್ರಿಂದ ಈ 8 ಗೇಣಿದೆ ಅನ್ನೋದನ್ನು ಅಭಿವ್ಯಕ್ತಿಗೊಳಿಸುವುದಕ್ಕೆ ಆ ಪಟ್ಟಣ ಅದು 8 ಯೋಜನದಷ್ಟು ವಿಸ್ತಾರವಾದಂತಹ ಪಟ್ಟಣ. ಆ ಪಟ್ಟಣಕ್ಕೆ 7 ಪರಿಖೆಗಳು. ಪರಿಖೆಗಳು ಅಂದ್ರೆ ಏನು? ಪ್ರಾಕಾರಗಳು. 7 ರೀತಿಯ ಕೋಟೆ, 7 ರೀತಿಯ ರಕ್ಷಣಾ ವ್ಯವಸ್ಥೆ. ಅದೊಂದು ಜಲದುರ್ಗ ಇರ್ಬೋದು, ಇನ್ನೊಂದರದ್ದು ಅದು ವನದುರ್ಗ ಇರ್ಬೋದು, ಏನೋ ಒಂದು ಕೋಟೆಗಳು. ಹಾಗೆ ಈ ಪಟ್ಟಣಕ್ಕೆ, ನಮ್ಮ ಶರೀರಕ್ಕೆ 7 ಪರಿಖಾ ಅಂತ ಹೇಳಿದ್ರೆ ಸಪ್ತಧಾತುಗಳು. ತಚ್ಚರ್ಮ ಮಾಂಸ ರುಧಿರ ಮಜ್ಜ ಸ್ನಾಯು ಮೇಧಸ್ಸು ಅಂತ ಹೇಳ್ತಕ್ಕಂತಹ ಸಪ್ತಧಾತುಗಳನ್ನು ಅಂತ ನಾವು ವ್ಯವಹಾರ ಮಾಡ್ತೇವಲ್ಲ ಶರೀರದಲ್ಲಿ. ಆ ಸಪ್ತಧಾತುಗಳೇ ಈ ಶರೀರಕ್ಕೆ ಸಂಬಂಧಪಟ್ಟ ಸಪ್ತ ಪರಿಖೆಗಳು. ಈ ಶರೀರದಲ್ಲಿ ಆತ ಹೆಚ್ಚು ಗಮನಿಸಿದ್ದೇನನ್ನು? ಇಲ್ಲಿ ರಕ್ಷಣೆ ಮಾಡುವುದಕ್ಕೆ ನಾವು ನಿದ್ದೆ ಮಾಡಿದ್ರು ಎಚ್ಚರವಾಗಿರುವಂತ ಸರ್ಪ ಇದೆ ಅಂತ. ಅದನ್ನೇ ಪ್ರಾಣ ಅಂತ ಕರೆಯುವುದು, ಉಸಿರು ಅಂತ ಕರೆಯುವುದು. ಹಾಗಾದ್ರೆ ಸರ್ಪ ಅಂತ ಹೇಳಿದ್ರೆ ಬುಸುಗುಡುವಂತಹದ್ದು, ಉಸಿರಾಡುವಂತಹದ್ದು. ಇವನು ನಿದ್ದೆ ಮಾಡಿದಾಗಲೂ ಅದೊಂದು ಮಾತ್ರ ಎಚ್ಚರವಾಗಿ ಕೆಲಸ ಮಾಡ್ತಾ ಇರ್ತದೆ. ಅದು ಅಕಸ್ಮಾತ್ ನಿಂತು ಬಿಟ್ರೆ ಮತ್ತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಮಲಗಿದಾಗಲೂ ಇವನ ರಕ್ಷಣೆಗೋಸ್ಕರ, ಆದ್ರೆ ಈ ಪಟ್ಟಣ, ಈ ಶರೀರದ ರಕ್ಷಣೆಗೋಸ್ಕರ ಎಚ್ಚರವಾಗಿರ್ತಕ್ಕಂತಹ 5 ಹೆಡೆಯ ಸರ್ಪ. 5 ಹೆಡೆ ಅಂದ್ರೆ ಅದು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಹೇಳ್ತಕ್ಕಂತಹ ಪಂಚಪ್ರಾಣ ಶಕ್ತಿಗಳು. ಅದು ಬುಸುಗುಡ್ತಾ ಇರಬೇಕು, ಆಗಿದ್ರೆ ಮಾತ್ರ ಈ ಶರೀರ. ಇವನನ್ನು ಎಬ್ಬಿಸುವುದು ಅದೇ ಅಂತೆ, ನಿದ್ದೆ ಮಾಡಿಸುವುದು ಅದೇ ಅಂತೆ.
ಈ ವಿಷಯ ನಮ್ಗೆ ಗೊತ್ತಿಲ್ಲ ವಸ್ತುತ. ಆ ಉಸಿರಾಟವೇ ಮನುಷ್ಯನ ಎಚ್ಚರ ಮತ್ತು ನಿದ್ದೆ ಎರಡಕ್ಕೂ ಕೂಡ ಕಾರಣಭೂತವಾಗಿದೆ. ಯಾವಾಗ ಉಸಿರಾಟ ವ್ಯತ್ಯಾಸ ಆಗ್ತದೆ ಸರಿಯಾಗಿ ನಿದ್ದೆ ಬರೋಲ್ಲ. ಉಬ್ಬಸ ಇತ್ಯಾದಿಗಳಿದ್ರೆ ಅಂತೂ ಸ್ಪಷ್ಟ. ಅಥವಾ ಉಸಿರಾಟದಲ್ಲಿ ಕಫವಾತ ಪಿತ್ತಗಳ ಪ್ರಕೋಪದಿಂದ ಏನಾದರೂ ವ್ಯತ್ಯಾಸವಾದರೂ ಕೂಡ ಸರಿಯಾಗಿ ನಿದ್ದೆ ಬೀಳುವುದಿಲ್ಲ. ಪ್ರತಿ ದಿವಸ 4 ಗಂಟೆಗೆ ಹೇಳುವವನಿಗೆ 2 ಗಂಟೆಗೆ ಎಚ್ಚರಾಗಿ ಕಿರಿಕಿರಿ ಆಗ್ತದೆ, ಸ್ವಪ್ನ ಬೀಳುವುದು ಮತ್ತೊಂದು ಆಗ್ತದೆ. ಹಾಗಾದ್ರೆ ನಿದ್ದೆ ಅದು ಉಸಿರಾಟದ ಶಕ್ತಿಯಿಂದಾಗಿ ಉಂಟಾಗತಕ್ಕಂಥದ್ದು, ಪ್ರಾಣ ಶಕ್ತಿಯಿಂದ ಉಂಟಾಗತಕ್ಕಂಥದ್ದು. ಅಪಾನ ಶಕ್ತಿಯಿಂದ ಪ್ರಾಣಾಪಾನಗಳು ಸರಿ ಇದ್ರೆ ಅವನಿಗೆ ಸರಿಯಾದ ನಿದ್ದೆ, ಸರಿಯಾದ ಎಚ್ಚರ ಅನ್ನುವುದು ಉಂಟಾಗುವುದಕ್ಕೆ ಸಾಧ್ಯವಾಗ್ತದೆ. ಹಾಗಾದ್ರೆ ಈ 5 ಹೆಡೆಗಳು, ಹೃದಯ ಪ್ರಾಣ, ಹೃದಯದಲ್ಲಿ ನಿಂತು ಗಾಳಿಯನ್ನು ಕೆಳಗಿನಿಂದ ಮೇಲಕ್ಕೆ ಚಲಿಸುವ ಹಾಗೆ ಮಾಡುವವನಿಗೆ ಪ್ರಾಣ ಅಂತ ಹೆಸರು. ಮೇಲಕ್ಕೆ ಚಲಿಸಿದ ಹಾಗೆ ಮೇಲಿಂದ ಕೆಳಕ್ಕೆ ಚಲಿಸುವ ಹಾಗೆ ಮಾಡುವವನಿಗೆ ಅಪಾನ ಅಂತ ಹೆಸರು. ತಿಂದ ಆಹಾರವನ್ನು ಜೀರ್ಣವಾಗಿಸಿ ಜೀರ್ಣವಾದದ್ದನ್ನು ಶರೀರದಿಂದ ಹೊರಗೆ ದಬ್ಬುವುದಕ್ಕೋಸ್ಕರ ಮೇಲಿನಿಂದ ಕೆಳಗೆ ದಬ್ಬುವ ಶಕ್ತಿಯನ್ನು ಒಳಗೆ ವಾಯುವಿನದ್ದಿದೆ, ಅದನ್ನು ಅಪಾನ ಅಂತ ಕರೆಯುವುದು. ಅದೇ ಶರೀರದಲ್ಲಿ ಮಾತನಾಡುವುದಕ್ಕೋಸ್ಕರ ನಾಭಿಯಿಂದ ಗಾಳಿ ಹಾಗೆ ಹೃದಯಕ್ಕೆ ಬಂದು ಅದು ಪರಾಪಶ್ಯಂತಿ ವೈಖರಿ ಅನ್ನುವ ಸ್ವರೂಪದಿಂದ ಕೊನೆಗೆ ಮಧ್ಯಮ ಅನ್ನುವ ಸ್ಥಿತಿಯಿಂದ ಬಾಯಿಗೆ ಬಂದು ವೈಖರಿ ಅನಿಸುವ ಶಬ್ದವಾಗಿ ಹೊರಗೆ ಬರಬೇಕು. ಆ ರೀತಿ ಗಾಳಿ ನಾಭಿಯಿಂದ ಮೇಲಕ್ಕೆ ಬರಬೇಕಾದ್ರೆ ಆ ಗಾಳಿಗೆ ಉದಾನ ಅಂತ ಹೆಸರು. ಉದಾನೋ ನಾಭಿ ಸಂಸ್ಥಿತ. ನಾಭಿಯಲ್ಲಿ ಉದಾನ ವಾಯು ಇದ್ದು ನಮ್ಮಲ್ಲಿ ಉಚ್ಚಾರಣೆ ಮಾಡುವ ಶಕ್ತಿಯನ್ನು ತುಂಬಿಸ್ತಾನೆ. ಇದರ ಜೊತೆಗೆ ಶರೀರದಲ್ಲಿ ಯಾವ ಭಾಗ ಹೆಚ್ಚು ಕೆಲಸ ಮಾಡ್ತದೋ ಆ ಭಾಗಕ್ಕೆ ಹೆಚ್ಚು ಶಕ್ತಿ ಹೋಗಬೇಕು, ರಕ್ತ ಪರಿಚಲನೆ ಆಗಬೇಕು, ಧಾತು ಪರಿಚಲನೆ ಆಗಬೇಕು. ಕೈಯಲ್ಲಿ ಸಿಕ್ಕಾಬಟ್ಟೆ ಬರಿತಾನೆ ಅಂದ್ರೆ ಕೈಗೆ ರಕ್ತ ಪರಿಚಲನೆ ಜಾಸ್ತಿ ಆಗಬೇಕು. 21 ಕಿಲೋಮೀಟರ್ ನಡೆಯುವುದು ಅಂತ ಭಾನುವಾರ ಮ್ಯಾರಥಾನ್ ಶುರು ಮಾಡ್ತಾರೆ, ನಡೆಯುವುದು. ಆಗ ಎಲ್ಲಕ್ಕೂ ಜಾಸ್ತಿ ಕೆಲಸ ಯಾವುದಕ್ಕೆ? ಕಾಲಿಗೆ. ಅಲ್ಲಿ ರಕ್ತ ಪರಿಚಲನೆ ಜಾಸ್ತಿ ಆಗಬೇಕು, ಅಲ್ಲಿಗೆ ಜಾಸ್ತಿ ಆಗಬೇಕು ಅಂತ ಒಳಗಿನಿಂದ ಯಾವುದೋ ಗಾಳಿ ವ್ಯವಸ್ಥೆ ಮಾಡಬೇಕಲ್ವಾ. ಆ ರೀತಿಯ ವಾತ ಶಕ್ತಿಗೆ ವ್ಯಾನ. ವ್ಯಾನ ಸರ್ವ ಶರೀರಗ. ವ್ಯಾನ ಎಂಬ ವಾಯು ಶರೀರದಲ್ಲಿರುವ ಸಕಲ ನಾಡಿಗಳಲ್ಲೂ ಸಂಸ್ಥಿತವಾಗಿದ್ದುಕೊಂಡು ಆಯಾ ನಾಡಿಗಳಲ್ಲಿ ಯಾವ ಧಾತುಗಳು ಯಾವ ಭಾಗಕ್ಕೆ ಹೋಗಬೇಕು ಅಲ್ಲಿಗೆ ತಲುಪಿಸುವ ಕೆಲಸ ಮಾಡ್ತದೆ. ಅಲ್ಲಲ್ಲಿಗೆ ತಲುಪಿಸುವ ಕೆಲಸವನ್ನು ನಡೆಸುವಾಗ ಎಲ್ಲಿಗೆ ಎಷ್ಟು ಬೇಕು ಅಷ್ಟು ಅಂತ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಲ್ವಾ, ಅದನ್ನು ಮಾಡಿಕೊಡುವವನಿಗೆ ಸಮಾನ ಅಂತ ಹೆಸರು. ಸಮಂ ಆ ನಯತಿ ಇತಿ ಸಮಾನ. ಅಲ್ಲಲ್ಲಿಗೆ ಎಷ್ಟು ಬೇಕೋ ಅಲ್ಲಲ್ಲಿಗೆ ಅಷ್ಟನ್ನು ತಲುಪಿಸತಕ್ಕಂಥವ ಅವನು ಕಂಠದೇಶಸ್ಥನಾಗಿದ್ದುಕೊಂಡು ಕೆಲಸ ಮಾಡ್ತಾನೆ. ಒಟ್ಟಂದದಲ್ಲಿ ಈ ಪ್ರಾಣಾಪಾನ ವ್ಯಾನ ಉದಾನ ಸಮಾನ ಅಂತ ಹೇಳ್ತಕ್ಕಂತಹ ಏನು ಪಂಚ ಪ್ರಾಣರಿದ್ದಾರೆ ಅವರು ಈ ಶರೀರದ ಅಸ್ತಿತ್ವಕ್ಕೆ ಹೇತುಭೂತರಾಗಿರ್ತಕ್ಕಂಥವರು. ಅವರು ಈ ಸರ್ಪ. ಸರಿಯಾಗಿ ಉಸಿರಾಟ ಇದ್ದರೆ ಈ ಶರೀರವೆಂಬಂತಹ ಪಟ್ಟಣ ಸುವ್ಯವಸ್ಥಿತವಾಗಿರ್ತದೆ, ಅದರ ರಕ್ಷಣೆಯಲ್ಲಿ ತೊಡಗಿದೆ. ಈ ಸರ್ಪವನ್ನು ಕಂಡು ಅದರ ಮೇಲೆ ಸಂಪೂರ್ಣ ವಿಶ್ವಾಸವಿಟ್ಟು ಇವನಿಗೆ ಒಂದು ಹೆಂಡತಿಯಾಗಿ ಬಂದಲ್ವಾ ಪಟ್ಟಣಕ್ಕೆ, ಅವಳು ಯಾರು? ಬುದ್ಧಿಂತು ಪ್ರಬದಾಂ ವಿದ್ಯಿ. ಆ ಪ್ರಮದೆ ಪುರಂಜನಿ ಅಂತ ಕರೆಸಿಕೊಂಡವಳು ಯಾರು ಅಂದ್ರೆ ಇವನ ಬುದ್ಧಿಯಂತೆ, ಇವನ ಮನಸ್ಸು. ಈ ಮನಸ್ಸಿಗೆ ಅಂತಃಕರಣ ಅಂತ ಕರೀತೇವೆ. ಆ ಅಂತಃಕರಣದಲ್ಲಿ 5 ಪ್ರಭೇದಗಳು ಉಂಟು. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ 5 ಪ್ರಭೇದಗಳು. ಇದು ಮನಸ್ಸು. ಹೇಗೆ ನಮ್ಮ ಹೊರಗಿನ ಕರ್ಣ ಬಾಹ್ಯಕರಣಗಳಲ್ಲಿ ಶ್ರೋತ್ರ, ತ್ವಕ್, ಚಕ್ಷು, ಜಿಹ್ವ, ಘ್ರಾಣ ಅಂತ ಹೀಗೆ ಉಂಟಲ್ಲ, 5 ಪ್ರಭೇದ ಉಂಟಲ್ಲ ಹೊರಗಿನ ಇಂದ್ರಿಯಗಳಲ್ಲಿ. ಹೊರಗಿನ ಇಂದ್ರಿಯ ಹೇಗೆ 5 ಪಂಚಕರ್ಮ ಜ್ಞಾನೇಂದ್ರಿಯಗಳು, ಹಾಗೆ ಒಳಗಿನ ಜ್ಞಾನೇಂದ್ರಿಯವಾದ ಮನಸ್ಸಿನಲ್ಲೂ ಕೂಡ 5 ಪ್ರಭೇದಗಳು. ಅಂತಃಕರಣ ಅಂತ ಅದನ್ನು ಕರೆಯುವುದು. ಅದು ಮಾಡುವ ಕೆಲಸ ಬೇರೆ ಬೇರೆ ಆದ್ರಿಂದ ಅದಕ್ಕೆ 5 ಹೆಸರು. ಅದರಲ್ಲಿ ಮನಸ್ಸು ಏನು ಮಾಡ್ತದೆ? ಅದು ಸಂಶಯ ಮಾಡುವುದು ಅದರ ಕೆಲಸ. ಸಂಶಯಂ ಕುರುತೆ ಮನಃ. ಯಾವ ವಿಷಯದಲ್ಲ ಅದು. ನಾವು ಕೇಳುವಾಗಲೂ ನೀವು ಕಾರಲ್ಲಿ ಬಂದ್ರು ಸ್ಕೂಟ್ರಲ್ಲಿ ಬಂದ್ರು ಅಂತ ಕೇಳ್ತೀವಲ್ಲ, ನೀವು ಹೇಗೆ ಬಂದ್ರಿ ಅಂತ ಕೇಳುವ ಕ್ರಮ ಇಲ್ಲ ನಮ್ಮಲ್ಲಿ. ನಿಜವಾಗಿ ಹಾಗೆ ಕೇಳಿದ್ರೆ ಸುಲಭ ಹೇಳುವವರಿಗೆ. ಇವ್ರು ಕೇಳುದು ಹಾಗೆ, ನೀವು ಕಾರಲ್ಲಿ ಬಂದದ್ದು ಸ್ಕೂಟ್ರಲ್ಲಿ, ಕಾರಲ್ಲಿ ಅಂತ ಹೇಳಿದ್ರೆ ನಿಮ್ದೇನೋ ಬೇರೆಯವ್ರದ್ದು, ಏನಿದ್ರು ಹಾಗೋ ಹೀಗೋ ಅಂತ. ಅದು ನಮ್ದೇ ಕಾರಲ್ಲಿ ಬಂದ, ಪೆಟ್ರೋಲ್ ನೀವೇ ಹಾಕ್ಸಿದ್ರೆ ಇನ್ನೊಬ್ಬರು ಹಾಕ್ಸಿದ್ರ. ಪ್ರತಿಯೊಂದು ವಿಷಯದಲ್ಲೂ ಸಂಶಯಾತ್ಮಕತೆ ಉಂಟಲ್ಲ, ಅದು ಮನಸ್ಸಿನಲ್ಲಿ ಹಾಗೆ ಇದ್ರೆ ಸೈಕಾಲಜಿಯಲ್ಲಿ ಇದೊಂದು ದೊಡ್ಡ ವಿಷಯ. ಅವನು ಹೇಗೆ ಮಾತಾಡ್ತಾನೆ ಅದರಿಂದ ಅವನನ್ನು ಅರ್ಥ ಮಾಡ್ಕೊಂತ. ಹಾಗಾದ್ರೆ ಅವನು ಪ್ರತಿಯೊಂದನ್ನು ವಿಕಲ್ಪದ ಸ್ವರೂಪದಲ್ಲೇ ಇದ್ದಾನೆ ಅಂದ್ರೆ ಅವನಲ್ಲಿ ಮನಸ್ಸು ಹೆಚ್ಚು ಕೆಲಸ ಮಾಡುತ್ತೆ, ಬುದ್ಧಿ ಹೆಚ್ಚು ಕೆಲಸ ಮಾಡೋಲ್ಲ ಅಂತ ಅರ್ಥ. ಮನಸ್ಸು ಸಂಶಯಕಾರಕವಾದದ್ದು, ಬುದ್ಧಿ ಏನು ಮಾಡ್ತದೆ? ನಿಶ್ಚಯ ಮಾಡ್ತದೆ. ಬುದ್ಧಿ ರಥ್ಯವಸಾನಾಯ. ಆದ್ರಿಂದ ಯಾರನ್ನು ಕೆಟ್ಟ ಮನಸ್ಸಿನವ ಅಂತ ಹೇಳುವುದಿಲ್ಲ, ಕೆಟ್ಟ ಬುದ್ಧಿಯವ, ದುರ್ಬುದ್ಧಿ ಅಂತ ಕರೆಯುವುದು. ಯಾಕಂದ್ರೆ ತಪ್ಪು ತೀರ್ಮಾನವನ್ನು ಕೈಗೊಳ್ಳುವುದು ಮನಸ್ಸಲ್ಲ, ಬುದ್ಧಿ. ಬುದ್ಧಿ ನಿರ್ಧಾರವನ್ನು ಕೈಗೊಳ್ಳತಕ್ಕಂತಹ ಅಂತಃಕರಣ ವಿಶೇಷಕ್ಕೆ
ಬುದ್ಧಿ ಅಂತ ಹೆಸರು. ಇದರ ಜೊತೆಗೆ ಒಂದು ಅಹಂಕಾರ ಅಂತ ಮನಸ್ಸಿನ ಪ್ರಭೇದ ಇದೆ. ಅಹಂ ಅಂತ ಅದನ್ನು ಕರೀತಾರೆ, ಅಥವಾ ಅಹಮರ್ಥ ಅಂತ ವ್ಯವಹಾರ ಮಾಡ್ತಾರೆ. ಶಂಕರಾಚಾರ್ಯರು ಅಹಮರ್ಥ ಅನ್ನೋ ಶಬ್ದದಲ್ಲಿ ಅದರ ಬಗ್ಗೆ ಬಹಳಷ್ಟು ವಿವರಣೆಯನ್ನು ಕೊಟ್ಟಿದ್ದಾರೆ. ಈ ಅಹಂ ಅಂತಕ್ಕಂತಹ ಬುದ್ಧಿಯ ಒಂದು ಪ್ರಭೇದ ಏನಿದೆ, ಆ ಅಹಮರ್ಥ ಅದು ಏನು ಜ್ಞಾನ ಬಂದು ಅದರಲ್ಲಿ ನಾನು ಅಂತ ಅದು ಸೇರಿಸಿಕೊಳ್ತದೆ. ಪ್ರತಿಯೊಂದರಲ್ಲೂ ನಾನು ನಾನು ಅದು ಕೆಲವು ಸಲ ಕೆಳಗೆ ಒಂದು ಅನುದಾತ್ತ ಸ್ವರ ಬರ್ತದೆ, ಅಗ್ನಿಮೀಳ ಇದ್ದ ಹಾಗೆ ನಾನು ಅಂತ ಬರ್ತದೆ. ಈ ನಾನು ಅನ್ನೋದು ಮನುಷ್ಯನಿಗೆ ಬೇಕು. ನಾನು ಇಲ್ಲದೆ ಹೋದರೆ ಮನುಷ್ಯ ಏನನ್ನು ಸಾಧಿಸುವುದಕ್ಕೆ ಸಾಧ್ಯ ಇಲ್ಲ. ಸಂಧ್ಯಾವಂದನೆ ಮಾಡಬೇಕಾದ್ರೂ ಸಂಧ್ಯಾವಂದನಂ ಅಹಂ ಕರಿಷಿ, ಅಹಂ ಇಲ್ಲದೆ ಹೋದರೆ ಅವ ಸಂಧ್ಯಾವಂದನೆಯಲ್ಲಿ ಮಾಡ್ತಾನೆ. ಆದ್ರೆ ಸಂಧ್ಯಾವಂದನಂ ಅಹಂ ಕರಿಷೇ ಆಗಬಾರ್ದು ಅಷ್ಟೇ. ನಾನೇ ಮಾಡ್ತೇನೆ ಅಲ್ಲ, ಶ್ರೀ ಪರಮೇಶ್ವರ ಪ್ರೇರಣೆ, ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥ. ಆ ದೇವರ ಪ್ರೇರಣೆಯಿಂದ ಅವನ ಪ್ರೀತಿಗೋಸ್ಕರ ನಾನು ಮಾಡ್ತೇನೆ ಅಷ್ಟೇ. ಅದು ಬಿಟ್ಟು ನಾನೇ ಮಾಡ್ತೇನೆ ಅಂತ ಬರಬಾರ್ದು. ಆ ಅಭಿಮಾನ ಅಪೇಕ್ಷಿತ, ದುರಭಿಮಾನ ಇರಬಾರ್ದು. ಅಭಿಮಾನ ವಿಹೀನಾನಾಂ ಕಿಂ ಧನೇನ ಕಿಮಾಯುಷ ಅಂತ ವಿಷ್ಣು ಪುರಾಣದಲ್ಲಿ ವಿಷ್ಣು ಕೇಳ್ತಾರೆ. ಅಭಿಮಾನ ಇಲ್ಲದೆ ಇದ್ದವರಿಗೆ ದುಡ್ಡಿದ್ದೇನು ಪ್ರಯೋಜನ, ಅವನಿಗೆ ಆಯುಷ್ಯ ಇದ್ದೇನು ಪ್ರಯೋಜನ. ಅಭಿಮಾನ ಬೇಕು ಕರ್ತವ್ಯಕ್ಕೆ, ಆದರೆ ದುರಭಿಮಾನ ಇರಬಾರ್ದು. ಈ ಅಹಂ ಅನ್ನುವುದು ಪ್ರತಿಯೊಂದು ವಿಷಯದಲ್ಲೂ ಕೂಡ ಅಹಂಕಾರ ಸೇರಿಕೊಳ್ಳುವುದು, ಅದು ಅಂತಃಕರಣದ ಪ್ರಭೇದವಾದಂತಹ ಅಹಂಕಾರ ಎಂಬ ವಿಧಾನದಿಂದ. ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧ ಆತ್ಮನ, ಆತ್ಮ ಅಂದ್ರೆ ಇದೆ ಅಹಂಕಾರ. ಆತ್ಮನ ಯದ್ದ ಕರ್ವಮಿ ಅಂತ ಹೇಳಿದ್ರೆ ಈ ಅಹಂಕಾರದಿಂದ ಹೇಳುವುದು. ಇನ್ನೊಂದು ಚಿತ್ತ ಅಂತಿದೆ ಅಂತಃಕರಣ. ಚಿತ್ತಂ ಸ್ಮರಣ ಕಾರಣಂ. ಚಿತ್ತದ ಕೆಲಸ ಏನಂದ್ರೆ, ಇವತ್ತು ನಾನು ಕೇಳಿದ ವಿಷಯ ನಾಳೆಗೆ ನೆನಪಾಗುವ ಹಾಗೆ ಒಳಗಿನಿಂದ ಮಾಡುವ ಒಂದು ಇಂದ್ರಿಯ. ಅದನ್ನು ಸ್ಮೃತಿ ಹೇತುಭೂತವಾದಂತಹ ಇಂದ್ರಿಯಕ್ಕೆ ಚಿತ್ತ ಅಂತ ಕರೀತಾರೆ. ಇನ್ನೊಂದು ಚೇತನ ಅಂತಿದೆ. ಕೆಲವರಿಗೆ ಅದು ನಿದ್ದೆ ಮಾಡಿಕೊಂಡೇ ಇರುವುದು ಚೇತನ, ಕೆಲವರಿಗೆ ಆ ಚೇತನ ಅದಕ್ಕೊಂದು ಜಾಗೃತಿ ಸ್ಥಿತಿ ಬರ್ತದೆ. ಆ ಚೇತನದ ಕೆಲಸ ಏನು ಅಂದ್ರೆ, ಇವನ ಯಾವ ಇಂದ್ರಿಯಕ್ಕೂ ನಿಲುಕದೇ ಇದ್ದಂತಹ ವಿಷಯಗಳನ್ನು ಗ್ರಹಣ ಮಾಡುವುದು ಅದರ ಕೆಲಸ. ನಾವು ಸಿಕ್ಸ್ತ್ ಸೆನ್ಸ್ ಅಂತ ಕರೀತಾರಲ್ಲ, ಆ ರೀತಿ ಇದ್ದಕ್ಕಿದ್ದ ಹಾಗೆ ಅವನಿಗೆ ಇವತ್ತು ಸಾಯಂಕಾಲ ಮಳೆ ಬರ್ತದೆ ಅಂತ ಹೇಳಿ ಮನೆಗೆಲ್ಲ ಒಂದು ಅಡ್ಡ ಹಾಕ್ತಾನೆ, ವ್ಯವಸ್ಥೆ ಮಾಡ್ತಾನೆ, ಆಗ್ತದೆ. ಅದು ಹೇಗೆ ಗೊತ್ತಾಯ್ತು ಅವನಿಗೆ? ಏನು ಒಳಗಿತ್ತು, ಒಂದು ಪ್ರೇರಣೆ. ಅದು ಮನಸ್ಸಿನ ಪ್ರಭೇದವಾದಂತಹ ಒಂದು ಚೇತನಾ ಶಕ್ತಿ. ಆ ಚೇತನಾ ಶಕ್ತಿಯ ಪ್ರಬೋಧನಕ್ಕೋಸ್ಕರ ನಾವು ಕೆಲವು ಅನುಷ್ಠಾನಗಳನ್ನು ಸಾಧನೆಗಳನ್ನು ಮಾಡಬೇಕಾಗ್ತದೆ. ಅಂತೂ ಅಂತಃಕರಣದಲ್ಲಿ ಪಂಚ ಪ್ರಭೇದಗಳುಂಟು. ಈ ಪಂಚಪ್ರಭೇದ ಉಳ್ಳಂತಹ ಅಂತಃಕರಣವನ್ನು ಒಟ್ಟು ಸೇರಿಸಿ ಕೆಲವು ಸಲ ಮನಸ್ಸು ಅಂತ ಕರೆಯೋದು. ಅಷ್ಟನ್ನು ಒಟ್ಟು ಸೇರಿಸಿ ಮನಸ್ಸು ಅಂತ ಹೇಳೋದು. ಇನ್ನೊಂದು ಕೆಲವು ಸಲ ಅಷ್ಟನ್ನು ಒಟ್ಟು ಸೇರಿಸಿ ಚಿತ್ತ ಅಂತ ಕರೆಯೋದು. ಅಷ್ಟನ್ನೂ ಸೇರಿಸಿ ಬುದ್ಧಿ ಅಂತ ಕರೆಯೋದು. ಇಲ್ಲಿ ಬುದ್ಧಿಂತು ಪ್ರಬದಾಂ ವಿದ್ಧಿ ಅಂತ ಆ ಹೆಣ್ಣು ಮಗಳು ಯಾರಿದ್ದಾಳೆ ಪುರಂಜನಿ, ಅವಳು ನಮ್ಮ ಬುದ್ಧಿ ಅಂದ್ರೆ ಅಂತಃಕರಣ ಅಂತ ಅರ್ಥ. ನಮ್ಮ ಮನಸ್ಸು, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತೇಳಿ ಪಂಚಪ್ರಭೇದಾತ್ಮಕವಾದ ಏನು ಅಂತಃಕರಣ ಇದೆ, ಆ ಅಂತಃಕರಣವೇ ಇಲ್ಲಿ ಬುದ್ಧಿ. ಆ ಬುದ್ಧಿಯೇ ಇವಳು ಹೆಣ್ಣು ಮಗಳು. ಇವರಿಬ್ಬರಿಗೆ ಮದುವೆ ಆಯಿತು ಅಂತ ಹೇಳಿದ್ರೆ ಬುದ್ಧಿಯ ಜೊತೆಗೆ ಈ ಚೇತನ ಆತ್ಮ ಸೇರಿಕೊಂಡಿತು. ವಸ್ತುತಃ ಆ ಬುದ್ಧಿ ಎಂಬುದು ಅದು ಅಶಾಶ್ವತವಾದದ್ದು. ಇವನಿಗೆ ಬುದ್ಧಿ ಗೆಡಬಹುದು, ಬುದ್ಧಿ ಬರ್ಬೋದು, ಬುದ್ಧಿ ಹೋಗಬಹುದು, ಅದು ಶಾಶ್ವತವಾದದ್ದಲ್ಲ. ಆದರೆ ಈ ಚೇತನ ಏನಿದೆ ಇದು ಶಾಶ್ವತವಾದದ್ದು. ಶಾಶ್ವತವಾದ ಚೇತನ ಅಶಾಶ್ವತವಾದ ಬುದ್ಧಿಯ ಜೊತೆಗೆ ಸೇರಿಕೊಂಡು ನನ್ನನ್ನು ಅಶಾಶ್ವತ ಅಂತ ಭಾವಿಸಿ ಬಿಡ್ತಾನೆ. ಇದಕ್ಕೆ ಭೇದ ಅಗ್ರಹ ಅಂತ ನಿನ್ನೆ ಒಂದು ಶಬ್ದವನ್ನು ನಾನು ಪ್ರಯೋಗಿಸಿದೆ. ಯಾವಾಗ ಒಂದು ವ್ಯಕ್ತಿಯ ಜೊತೆಗೆ ತೀರಾ ತಾದಾತ್ಮ್ಯ ಭಾವ ಬರ್ತದೋ ಆವಾಗ ಅದಕ್ಕೇನಾದ್ರೂ ಆದ್ರೆ ಅದರ ಪರಿಣಾಮ ಇದರಲ್ಲಿ ಕಾಣಿಸ್ತದೆ. ಕೆಲವು ನವವಧೂವರರು ಇರ್ತಾರಲ್ಲ, ಇವನು ಆಫೀಸಿಗೆ ಬಂದಾಗ ಮನೆಯೆಲ್ಲರೂ ಕೇಳುವುದು ಅವನ ಹತ್ರ, ಏನು ನಿಮ್ಗೆ ಜ್ವರ ಬರ್ತಾ ಇದೆಯಾ, ಏನು ಕತೆ ಅಂತ. ನೋಡಿದ್ರೆ ಮನೆಯವರಿಗೆ ಜ್ವರ ಅಂತೆ, ಇವನನ್ನು ನೋಡಿದ್ರೆ ಜ್ವರ ಬಂದವನಾಗೆ ಇರ್ತಾನೆ. ಇದರ ಪರಿಣಾಮ ಯಾದ್ರೆ ಯಾವಾಗ ಆ ತಾದಾತ್ಮ್ಯ ಭಾವ ಇರ್ತದೆ, ಜೊತೆಗೆ ಅಂತಹ ಪ್ರೀತಿ ಸ್ನೇಹಗಳಿರ್ತಾರೆ, ಆವಾಗ ಇನ್ನೊಬ್ಬರ ದುಃಖ ಇವನ ದುಃಖಕ್ಕಿಂತ ದೊಡ್ಡದಾಗ್ತದೆ. ಇದು ಉಂಟಾಗುವಂತಹದ್ದು. ಇದನ್ನು ಭೇದ ಅಗ್ರಹ ಅಂತ ಈ ವ್ಯವಸ್ಥೆಯನ್ನು ಕರೆಯೋದು. ಇದು ನಾನು ಬೇರೆ ಅನ್ನುವ ರೀತಿಯ ಭಾವನೆಯೇ ಇಲ್ಲದೆ ಇರತಕ್ಕಂಥ ವ್ಯವಸ್ಥೆ. ಆ ರೀತಿ ಈ ಬುದ್ಧಿಗೆ ಮತ್ತು ಆತ್ಮ ಅಂದ್ರೆ ಪುರಂಜನಿ ಮತ್ತು ಪುರಂಜನ ಇವರಿಬ್ಬರಿಗೆ ಉಂಟಾದಂತಹ ಸಂಬಂಧದ ಕಾರಣದಿಂದಾಗಿ ಈ ಚೇತನ ಬುದ್ಧಿಗೆ ವಶವಾಗಿ ಬಿಟ್ಟಿತು. ಬುದ್ಧಿ ಮಲಗಿದಾಗ ಇವ ಮಲಗಿದ, ಬುದ್ಧಿ ಎದ್ದಾಗ ಇವ ಎದ್ದ, ಬುದ್ಧಿ ಕುಣಿದಾಗ ಇವ ಕುಣಿದ, ಬುದ್ಧಿ ದುಃಖಿಸಿದಾಗ ಇವ ದುಃಖಿಸಿದ. ಇವನು ವಸ್ತುತಃ ದುಃಖ ಸಂಬಂಧವುಳ್ಳವ ಅಲ್ಲ. ಆತ್ಮ ಶುದ್ಧೋ ಬುದ್ಧ. ಆತ್ಮನಲ್ಲಿ ಎಲ್ಲವೂ ಪ್ರಭಾವದಿಂದ ಆಗುವುದೇ ಹೊರತು ಸ್ವಭಾವದಿಂದ ಅಲ್ಲ. ಸ್ವಭಾವತಃ ಆತ್ಮ ಜ್ಞಾನಾನಂದ ಸ್ವರೂಪ. ಜ್ಞಾನಾನಂದ ಸ್ವರೂಪವಾದಂತಹ ಆತ್ಮಕ್ಕೆ ಈ ಬುದ್ಧಿಯ ಇನ್ಫ್ಲೂಯೆನ್ಸ್, ಅದರ ಪ್ರಭಾವ,
ಆ ಬುದ್ಧಿಯಲ್ಲಿ ಉಂಟಾಗತಕ್ಕಂಥ ಎಲ್ಲ ಅನರ್ಥವು ಈ ಆತ್ಮನಲ್ಲಿ ಪ್ರತಿಫಲಿತವಾಗುವುದಕ್ಕೆ ಶುರುವಾಗ್ತದೆ. ನಾವಿದ್ದಾಗೆ ನಾನು ನಿಜವಾಗಿ ಸುಖಿ ಅಂತ, ಆದ್ರೆ ಏನೋ ಯಾವುದೋ ಮನೆಯಲ್ಲಿ ಕಿರಿಕಿರಿ ಆಯ್ತು, ದುಃಖಿ ಆಗ್ತಾನೆ. ಕುಂತಿ ಹೇಳ್ತಾಳಲ್ಲ ಇದರಲ್ಲಿ, ಭಾಗವತದ ಆರಂಭದಲ್ಲಿ ಕುಂತಿ ಕೃಷ್ಣನ ಹತ್ರ ಕೇಳ್ತಾಳೆ, ಕೃಷ್ಣ ನೀನು ನನಗೇನಾದ್ರೂ ಅನುಗ್ರಹ ಮಾಡಬೇಕು ಅಂತಾದ್ರೆ ವರ ಕೊಡಬೇಕು, 2 ವರ ಕೊಡಬೇಕು. ಕಷ್ಟದ ವರ ಏನಲ್ಲ, ಸುಲಭದ ವರ. ಅದರಲ್ಲಿ 1 ವರ ಏನು ಅವಳು ಕೇಳುವುದು ಅಂದ್ರೆ, ನನಗೆ ನನ್ನ ಮಕ್ಕಳ ಮೇಲೆ ಜಾಸ್ತಿ ಪ್ರೀತಿ ಇದೆ, ನನ್ನ ಮಕ್ಕಳ ಮೇಲೆ ಮಾತ್ರ ಅಲ್ಲ ನನ್ನ ತವರು ಮನೆಯ ಮೇಲೆಯೂ ಅಷ್ಟೇ ಪ್ರೀತಿ ಇದೆ, ಈ 2 ಪ್ರೀತಿಯನ್ನು ಕಡಿದು ಬಿಸಾಡು ಕೃಷ್ಣ ಅಂತ ಇವಳು ಕೇಳುವ ವರ. ಅಥ ವಿಶ್ವೇಶ ವಿಶ್ವಾತ್ಮನ್ ವಿಶ್ವಮೂರ್ತೆ ಸ್ವಕೇಶು ಮೇ ಸ್ನೇಹಪಾಶಮಿಮಂ ಚಿಂದಿ ಧ್ರುವಂ ವೃಷ್ಣಿಷು ಪಾಂಡುಷು. ವೃಷ್ಣಿಯರು ಅಂತ ಹೇಳಿದ್ರೆ ನನ್ನ ತವರು ಮನೆ, ಪಾಂಡು ಅಂತ ಹೇಳಿದ್ರೆ ನನ್ನ ಮಕ್ಕಳು. ಈ ಪಾಂಡವರಲ್ಲಿ ಮತ್ತು ವೃಷ್ಣಿ ವಂಶದವರಲ್ಲಿ ಏನು ನನ್ನ ಸ್ನೇಹಪಾಶ ಇದೆ ಅದನ್ನೊಂದು ಕತ್ತರಿಸಿ ಬಿಸಾಡು ಕೃಷ್ಣ, ನನಗೆ ದೊಡ್ಡ ಪರಮಾನುಗ್ರಹ ಮಾಡು. ಯಾವ ಹೆಣ್ಣುಮಕ್ಕಳು ಇಂಥವರ ಕೇಳಲಿಕ್ಕೆ ಸಾಧ್ಯ ಇಲ್ಲ. 1 ವರ ಅಂತೂ ಏನು ಕೇಳ್ತಾಳೆ ಅಂತ ಹೇಳಿದ್ರೆ, ವಿಪದ ಸಂತು ಶಾಶ್ವತ ಕೇಳ್ತಾಳೆ, ನನಗೆ ಆಪತ್ತು ಬರ್ತಾ ಇರ್ಲಿ ನಿನ್ನ ನೆನಪಾಗುವಂಥದ್ದು ಅಂತ. ಈ ವರ ಇದೆ ಅಲ್ವಾ, ನನ್ನ ಸ್ನೇಹಪಾಶ ಕತ್ತರಿಸಿ ಹಾಕು, ಅದು ಅತ್ಯಂತ ಎತ್ತರದ ಸ್ಥಿತಿಯಲ್ಲಿ ಮಾತ್ರ ಒಂದು ಹೆಣ್ಣು ಮಗಳು ಕೇಳಬಹುದಾದಂತಹ ವರ. ಆ ವರದ ಹಿನ್ನೆಲೆ ಏನಿದೆ, ನನಗೆ ನಿಜವಾಗಿ ಏನು ದುಃಖ ಇಲ್ಲ, ನಾನು ಶುದ್ಧ ಬುದ್ಧಳು, ನನ್ನ ಆತ್ಮ ಅನ್ನೋದು ಅದು ಶುದ್ಧವಾದದ್ದು. ಆದರೆ ನಾನು ದಿವಸ ಕಣ್ಣೀರಿನಲ್ಲೇ ಕೈ ತೊಳಿತಾ, ಈ ಕಣ್ಣಿನ ಕೆಳಭಾಗದಲ್ಲಿ ಒಂದು ನದಿ ಹರಿದ ಹಾಗೆ ಖಾಲಿಯಾಗಿ ಹೋಗಿದೆ ಅಂತ, ಅಲ್ಲಿಂದ ಹರಿದು ಅಷ್ಟು ಕಣ್ಣೀರು ಹಾಕಿದ್ದಾಳೆ ಕುಂತಿ. 12 ವರ್ಷ ಅಲ್ಲ 13 ವರ್ಷ ಭರ್ತಿ ಹತ್ತದ್ದು ವಿದುರನ ಮನೆಯಲ್ಲಿ. ಯಾಕೆ ಹತ್ತದ್ದು ಅಂದ್ರೆ ಅವಳಿಗೇನು ದುಃಖ ಇತ್ತು ಅಂತ ಅಲ್ಲ, ವಿದುರ ಪರಮ ಶ್ರೀಮಂತ. ನಮ್ಮ ಯಕ್ಷಗಾನದಲ್ಲಿದ್ದ ಹಾಗೆ ಕುಡಿಲಿಕ್ಕೆ ಹಾಲಿಲ್ಲದೆ ಇದ್ದ ಹಾಗಲ್ಲ. ವಿದುರ ಅಂದ್ರೆ ಅದು ಧೃತರಾಷ್ಟ್ರನ ಮಂತ್ರಿ, ಪರಮ ಶ್ರೀಮಂತನಾದ ವ್ಯಕ್ತಿ, ಬೇಕಾದದ್ದೆಲ್ಲ ಇದೆ. ವಿದುರನ ಹೆಂಡತಿ ಅಂತ ಹೇಳಿದ್ರೆ ಕುಂತಿದೇವಿಯ ಒಡ ಹುಟ್ಟಿದ ತಂಗಿ, ಅಂಥ ಸಂಬಂಧ ಬೇರೆ ಇದೆ. ಅಂಥ ಮನೆಯಲ್ಲಿ ಶಾಂತವಾಗಿದ್ದಾಳೆ ಕುಂತಿ. ಆದ್ರೆ ಅವಳು 1 ದಿವಸ ನಕ್ಕೊಂಡಿರ್ಲಿಲ್ಲ, ಅಳ್ತಾ ಇತ್ತು. ಅದಕ್ಕೆ ಕಾರಣ ಏನು ಅಂತ ಅವಳು ವಿಮರ್ಶೆ ಮಾಡ್ತಾಳೆ ಕೃಷ್ಣನ ಮುಂದೆ. ಏನು ಕಾರಣ ಏನು ಅಂದ್ರೆ, ನನ್ನ ಮಕ್ಕಳು ಕಾಡಿನಲ್ಲಿದ್ದಾರೆ ಇಷ್ಟೇ. ಈ ನಮ್ಮಲ್ಲೂ ಕೆಲವರು ಇರ್ತಾರೆ, ಮನೆಯಲ್ಲಿ ಒಳ್ಳೆ ಉಪ್ಪಿನಕಾಯಿ ಇರ್ತಾರೆ, ಮಗ ಅಮೆರಿಕೆಯಲ್ಲಿ ಇರ್ತಾರೆ, ಉಪ್ಪಿನಕಾಯಿ ಇವರಿಗೆ ರುಚಿಯಾಗುವುದಿಲ್ಲ. ಅದನ್ನೊಂದು ಪೋಸ್ಟ್ ಮಾಡಿ ಅಲ್ಲಿ ಹೋಗಿ ಅವರು ಸಿಕ್ಕಿದ್ದು ರುಚಿಯಾಗಿದೆ ಅಂತ ಹೇಳಿದ ಮೇಲೆ ಇವರಿಗೆ ಇದು ರುಚಿಯಾಗುವುದು. ಹಾಗಾದ್ರೆ ಒಂದು ಕಡೆಯಲ್ಲಿ ನಮಗೆ ಅತಿಶಯಿತವಾದ ಸ್ನೇಹಪಾಶ ಇದ್ದಾಗ ಆವಾಗ ಏನಾಗ್ತದೆ, ನಮಗೆ ಅವರ ದುಃಖ ನಮ್ಮ ದುಃಖಕ್ಕಿಂತ ದೊಡ್ಡದಾಗಿ ಅದು ಬಾಧಿಸ್ತಾ ಇರ್ತದೆ. ಕುಂತಿಗೆ ಆಗ್ತಾ ಇದ್ದದ್ದು ಹಾಗೆ. ದ್ರೌಪದಿ ದೇವಿಯ ಮೇಲೆ ಅತಿಶಯಿತವಾದ ಪ್ರೀತಿ ಅಂತೆ. ಅತ್ತೆ ಸೊಸೆಯರು ಅಂತ ಹೇಳಿದ್ರೆ ಅದು ಕುಂತಿ ಮತ್ತು ದ್ರೌಪದಿ ದೇವಿ ಇದ್ದ ಹಾಗೆ ಇರಬೇಕು ಅಂತ ಹೇಳುದು. ಯಾಕಂದ್ರೆ ಕುಂತಿಗೆ ಅಷ್ಟು ವಿಶ್ವಾಸ, ನನ್ನ ಮಕ್ಕಳನ್ನು ನೋಡಿಕೊಳ್ಳುವಲ್ಲಿ ತಾಯಿಗಿಂತ ಎತ್ತರದ ಪಾತ್ರ ದ್ರೌಪದಿಯಲ್ಲಿದೆ ಅನ್ನೋ ವಿಶ್ವಾಸ. ಅಂತಹ ದ್ರೌಪದಿ ದೇವಿ ಕಾಡಿಗೆ ಹೋದ ಸಂದರ್ಭದಲ್ಲಿ ಪಾಂಚಾಲೆಯಾದಂತಹ ಈಕೆ ಅಂತಹ ಸುಖ ಸುಪ್ಪತ್ತಿಗೆಯಲ್ಲಿ ಬೆಳೆದವಳನ್ನು ನಾವು ಈ ವಂಶಕ್ಕೆ ತಂದುಕೊಂಡು ಈಗ ಕಾಡಿನಲ್ಲಿ ಒದ್ದಾಡಿಸ್ತಾ ಇದ್ದೇವಲ್ಲ ಅಂತ ಇವಳಿಲಿ ಕೂತ್ಕೊಂಡು ಆಡುವುದು. ಈ ಅಭಿಮಾನದ ಕಾರಣದಿಂದ ಉಂಟಾದಂತಹ ದುಃಖ. ಆ ಅಭಿಮಾನವನ್ನು ಬಿಟ್ರೆ ದುಃಖ ಇಲ್ಲ. ಇನ್ನೊಂದು ಅವಕಾಶ ಇದೆ, ಏನು? ಇದೇ ಪ್ರೀತಿ ಏನಿವಪ್ಪ ದುಃಖಿಗಳಾದ ಪಾಂಡವರ ಮೇಲೆ ಪ್ರೀತಿ ಮಾಡ್ತಾ ಇದ್ದಾಳೆ, ಅದೇ ಪ್ರೀತಿಯನ್ನು ಒಂದು ವೇಳೆ ಕೃಷ್ಣನಲ್ಲಿ ಮಾಡಿದ್ರೆ, ಕೃಷ್ಣನಲ್ಲಿ ಅದೇ ಪ್ರೀತಿ ಭಕ್ತಿಯಾಗಿ ಹೊರಹೊಮ್ಮಿದ್ರೆ, ಆಗ ಕೃಷ್ಣನಿಗೆ ದುಃಖ ಆದಾಗ ಇವರಿಗೆ ದುಃಖ ಆಗ್ಬೇಕು, ಕೃಷ್ಣನಿಗೆ ಖುಷಿ ಆದಾಗ ಇವನಿಗೆ ಖುಷಿ, ಇವಳಿಗೆ ಖುಷಿ ಆಗ್ಬೇಕು. ಕೃಷ್ಣನಿಗೆ ದುಃಖ ಅನ್ನುವುದಿಲ್ಲ, ಅದು ಆನಂದ ಘನ. ಆನಂದ ಘನದಲ್ಲಿ ನಾವು ಪ್ರೀತಿ ಮಾಡಿದರೆ ನಾವು ದುಃಖಿಗಳಾಗುವುದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಅವಳು ಪ್ರಾರ್ಥಿಸಿದ್ದೇನೆಂದ್ರೆ, ನನಗೆ ಈ ವೃಷ್ಣಿ ಮತ್ತು ಪಾಂಡುಗಳಿದ್ದಾರಲ್ಲ ಅವರಲ್ಲಿರುವ ಸ್ನೇಹ ಪಾಶವನ್ನು ಕತ್ತರಿಸಿ ತ್ವಯಿಮೇ ಅನನ್ಯ ವಿಷಯ ಭಕ್ತಿ ಅವ್ಯಭಿಚಾರಿಣಿ, ಅನನ್ಯ ವಿಷಯವಾದ ಅವ್ಯಭಿಚಾರಿಣಿಯಾದಂತಹ ಭಕ್ತಿಯನ್ನು ನನಗೆ ನಿನ್ನ ವಿಷಯದಲ್ಲಿ ಕೊಡು. ಆ ಭಕ್ತಿಯಿಂದ ಆನಂದ ಪೂರ್ಣನಾದ ನಿನ್ನಲ್ಲಿ ನಾನು ಪ್ರೀತಿ ಮಾಡಿದೆ ಅಂದ್ರೆ ನಾನು ಯಾವತ್ತೂ ಆನಂದಿಯಾಗಿರುತ್ತೇನೆ ಅಂತ ಈ ಭಾವದಿಂದ ಕುಂತಿಯ ಸ್ತೋತ್ರ ಇದೆ. ಹಾಗಾದರೆ ಒಂದು ಆತ್ಮಕ್ಕೆ ದುಃಖ ಅನ್ನೋದು ಸ್ವಭಾವ ಸಹಜವಾದದ್ದಲ್ಲ, ಆತನಿಗೆ ಪ್ರಭಾವದಿಂದ ಬಂದಿರುವಂಥದ್ದು. ಅಂತಹ ದುಃಖವನ್ನು ಬಿಡಿಸಿಕೊಳ್ಳುವುದಕ್ಕೆ ಅವನಿಗೆ ಮಾರ್ಗ ಬೇಕು. ಏನದು? ಅಭಿಮಾನ ತ್ಯಾಗ ಅನ್ನುವುದೇ ಹೆದ್ದಾರಿ. ಅಹಂ ಮಮಾಭಿಮಾನೋತ್ತೇ, ಅಹಂಕಾರ ಮಮಕಾರಗಳಿಂದ ಉತ್ತವಾದಂತಹ ಎದ್ದು ಬಂದಿರತಕ್ಕಂತಹ ಏನು ಮಾನ ಇದೆ, ಅಭಿಮಾನ ಇದೆ, ಅದನ್ನು ತ್ಯಜಿಸುವುದು ಅನ್ನುವುದೇ ಇದಕ್ಕೊಂದು ಮಾರ್ಗ. ಈ ಶರೀರದಲ್ಲಿದ್ದುಕೊಂಡು ಶರೀರದ ಮೇಲೆ, ಬುದ್ಧಿಯ ಮೇಲೆ ವಿಶೇಷವಾದ ಅಭಿಮಾನವನ್ನು ಹೊಂದಿದ. ಶರೀರದ ಮೇಲೆ ಅಂದ್ರೆ ಇವನ ಈ ಪಟ್ಟಣ,
ನವದ್ವಾರಾತ್ಮಕವಾದ ಮಹಾಪಟ್ಟಣ. ಆ ಪಟ್ಟಣದಲ್ಲಿರತಕ್ಕಂತಹ ಸರ್ಪದ ಪಕ್ಕದಲ್ಲಿರತಕ್ಕಂತಹ ಈ ಹೆಣ್ಣು ಮಗಳು ಅಂದ್ರೆ ಬುದ್ಧಿ. ಈ ಬುದ್ಧಿಯ ಜೊತೆಗೆ ಅಂತಹ ಒಂದು ತಾದಾತ್ಮ್ಯಾಭಿಮಾನ ಉಂಟಾದ ಕಾರಣದಿಂದ ಅದಕ್ಕೆ ಸಂಬಂಧಪಟ್ಟ ದೋಷಗಳೆಲ್ಲ ತನ್ನದ್ದೇ ಆದ ದೋಷಗಳು ಅಂತ ಭಾವಿಸಿಕೊಂಡ. ಒಂದು ಕನ್ನಡಿಯಲ್ಲಿ ಇವನ ಪ್ರತಿಬಿಂಬ ನೋಡಿದ್ರೆ ಹೇಗೆ ಕಾಣಿಸಬೇಕು, ಇವನು ಹೇಗಿದ್ದಾನು ಹಾಗೆ ಕಾಣಿಸಬೇಕು. ಆದರೆ ಆ ಕನ್ನಡಿ ಕಪ್ಪಾಗಿದ್ರೆ ಇವನ ಪ್ರತಿಬಿಂಬವು ಕಪ್ಪಾಗಿ ಕಾಣಿಸುತ್ತೆ. ಕನ್ನಡಿಯು ನಿಮ್ನವಾಗಿದ್ರೆ ಇವನಲ್ಲಿ ದಷ್ಟಪುಷ್ಟವಾಗಿ ಕಾಣಿಸ್ತಾನೆ. ಅದು ಉಬ್ಬಿದ್ರೆ ಇವನು ಉಬ್ಬಾಗಿ ಕಾಣಿಸ್ತಾನಲ್ವಾ. ಹಾಗಾದ್ರೆ ಕನ್ನಡಿಯಲ್ಲಿದ್ದಂತಹ ದೋಷ ಇವನ ಪ್ರತಿಬಿಂಬದಲ್ಲಿ ತಾನಾಗಿ ಅಚ್ಚಾಗುವಂತೆ ಇವನಿಗೆ ಆ ಸಂಬದ್ಧವಾಗಿರತಕ್ಕಂತಹ ಬುದ್ಧಿಯಲ್ಲಿದ್ದಂತಹ ದೋಷ ಇವನಲ್ಲಿ ಅಚ್ಚಾಗಿ ಇವ ಒಂದು ರೀತಿಯಲ್ಲಿ ದುಃಖಿಯಾಗಿ ಸಂಸಾರ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನೆ. ಇದು ನಮ್ಮ ಜೀವನದ ಕಥೆ. ಸಿಕ್ಕಿ ಹಾಕಿಕೊಂಡು ಏನು ಮಾಡಿದ? ದ್ವಾರಗಳಲ್ಲಿ ಓಡಾಡುವುದಕ್ಕೆ ಶುರು ಮಾಡಿದ. ಇವನ 9 ದ್ವಾರಗಳು. ಅದರಲ್ಲಿ 2 ದ್ವಾರ ಪ್ರಧಾನವಾಗಿರುವಂತಹದ್ದು ಯಾವುದು? ಆಗ ಹೇಳಿದಂತಹ ಖದ್ಯೋತ, ಮತ್ತೊಂದು ಅಭ್ರಮುಖಿ. ಅದಕ್ಕೊಂದು ಅಭ್ರಮುಖಿ ಅಂತ ಹೆಸರು. ಎರಡು ದ್ವಾರಗಳು. ಏನದು? ಖದ್ಯೋತ ಅಂದ್ರೆ ಏನು? ಬೆಳಗುವಂತಹದ್ದು. ಖದ್ಯೋತ ಅಂದ್ರೆ ಮಿಂಚು ಹುಳ ಅಂತ ಸಂಸ್ಕೃತದಲ್ಲಿ ಅರ್ಥ. ಖ ಅಂದ್ರೆ ಆಕಾಶ, ಅದನ್ನು ದ್ಯೋತನೆ ಮಾಡುವಂತಹದ್ದು ಖದ್ಯೋತ. ಮತ್ತೊಂದು ಅಶ್ರುಮುಖಿ ಅಥವಾ ಅಭ್ರಮುಖಿ. ಅಭ್ರಮುಖಿ ಅಂತ ಹೇಳಿದ್ರೆ ಅಭ್ರ ಅಂದ್ರೆ ಮೇಘ, ಮೇಘದಲ್ಲಿ ಬರತಕ್ಕಂತಹ ಮಿಂಚು ಅನ್ನೋ ಅಭಿಪ್ರಾಯದಲ್ಲಿರುವುದು. ಹಾಗಾದ್ರೆ ಖದ್ಯೋತ ಮತ್ತು ಅಭ್ರಮುಖಿ ಅಂತ ಹೇಳ್ತಕ್ಕಂತಹ 2 ದ್ವಾರಗಳಲ್ಲಿ ಇವನಿಗೊಂದು ಗೆಳೆಯ ಯಾರು? ದ್ಯುಮಾನ್ ಅಂತ ಗೆಳೆಯ. ಆ ಗೆಳೆಯನ ಮೂಲಕ ವಿಭ್ರಾಜಿತ ಅನ್ನೋ ದೇಶದಲ್ಲೆಲ್ಲ ಸುತ್ತಾಡ್ತಾ ಇದ್ದಾನೆ. ಈಗ ಅದು 2 ದ್ವಾರಗಳು ಅಂತ ಹೇಳಿದ್ರೆ 2 ಕಣ್ಣುಗಳು ಅಂತ ನಮ್ಗೆ ಅರ್ಥ ಆಗ್ತಾ ಉಂಟು. ಯಾಕಂದ್ರೆ ಬೆಳಕಿಗೆ ಸಂಬಂಧಪಟ್ಟದ್ದು, ಹಗಲು ರಾತ್ರಿ ಬೆಳಗ್ತಾ ಇರತಕ್ಕಂತಹ 2 ದ್ವಾರಗಳು. ಕಣ್ಣು ಅನ್ನೋದು ನಮ್ಮ ಶರೀರದಲ್ಲಿ ಬೆಳಗುವ ಏಕೈಕ ಇಂದ್ರಿಯ, ಬೇರೆ ಯಾವುದು ಬೆಳಗುವುದಿಲ್ಲ. ರಾತ್ರಿಯಲ್ಲೂ ಕೂಡ ಬೆಳಕು ಇಲ್ಲದ ಅಮಾವಾಸ್ಯೆಯ ಕರೆಂಟ್ ಹೋದ ಕಗ್ಗತ್ತಲಿನಲ್ಲಿ ಒಬ್ಬನ ಒಂದು ಶರೀರದಲ್ಲಿ ಕಾಣಬಹುದಾದದ್ದು ಅಂದ್ರೆ ಹಲ್ಲು ಅಲ್ಲ. ಕೆಲವರಲ್ಲಿ ಹಲ್ಲು ಬಿಟ್ಟರೆ ಹಲ್ಲು ಮಾತ್ರ ಕಾಣಿಸ್ತಾ ಇರ್ತದೆ, ಇದಲ್ಲ. ಇಲ್ಲಿ ಕಾಣಿಸುವುದು ಯಾವುದಂದ್ರೆ 2 ಕಣ್ಣುಗಳು. ಮನುಷ್ಯನ ಕಣ್ಣಿನಲ್ಲಿ ಬೆಳಕು ಸ್ವಲ್ಪ ಕಡಿಮೆ, ಉಳಿದ ಪ್ರಾಣಿಗಳ ಕಣ್ಣಿನಲ್ಲಿ ಬೆಳಕು ಸ್ವಲ್ಪ ಜಾಸ್ತಿ. ಕಣ್ಣು ಬೆಳಕಿನ ಇಂದ್ರಿಯ, ತೈಜಸ ಇಂದ್ರಿಯ ಅಂತಲೇ ಕಣ್ಣನ್ನು ಕರೆಯೋದು. ಒಂದು ವಸ್ತುವನ್ನು ನಾವು ಕಾಣ್ತೇವೆ ಅಂದ್ರೆ ಅದು ಹೇಗೆ ಅಂತ ಶಾಸ್ತ್ರದಲ್ಲಿ ಚರ್ಚೆ. ಅದು ಹೇಗೆ ಅಂದ್ರೆ ಕಣ್ಣಿನಿಂದ ಬೆಳಕು ಬರ್ತದೆ. ಹೇಗೆ ದೀಪದಿಂದ ಬೆಳಕು ಹೊರಗೆ ಬರುತ್ತೋ ಹಾಗೆ ಕಣ್ಣು ಎಂಬುದು ತೈಜಸ ಇಂದ್ರಿಯ, ಅದು ಸೂರ್ಯಚಂದ್ರರಿಂದ ಅಭಿಮನ್ಯಮಾನವಾದ ಇಂದ್ರಿಯ. ಆ ಇಂದ್ರಿಯದ ಬೆಳಕು ಮುಂದೆ ಇರುವ ವಸ್ತುವಿಗೆ ತಾಗಿದಾಗ ಆ ವಸ್ತು ಇವರಿಂದ ಗೃಹೀತವಾಗ್ತದೆ. ಕಣ್ಣು ಕೂತಲ್ಲೇ ವಸ್ತುವನ್ನು ಗ್ರಹಿಸುವುದಲ್ಲ, ಕಣ್ಣು ಹೊರಗೆ ಹೋಗಿ ಆ ವಸ್ತುವನ್ನು ಮುಟ್ಟಿ ಅದನ್ನು ಗ್ರಹಣ ಮಾಡ್ತದೆ. ಹೇಗೆ ತ್ವಗಿಂದ್ರಿಯವೋ ಹಾಗೆ. ತ್ವಗಿಂದ್ರಿಯ ಇಲ್ಲಿದ್ದ ಉತ್ತುತ್ತ ಇದು ಅಂತ ತ್ವಗಿಂದ್ರಿಯಕ್ಕೆ ಗೊತ್ತಾಗಬೇಕಾದ್ರೆ ತ್ವಗಿಂದ್ರಿಯ ಇಲ್ಲೇ ಇದ್ರೆ ಅದು ಗೊತ್ತಾಗಲ್ಲ. ಅದು ತ್ವಗಿಂದ್ರಿಯ ಅಲ್ಲೇ ಹೋಗಿ ಅದನ್ನು ಮುಟ್ಟಿ ಹೀಗೆ ಅಂತ ಗ್ರಹಣ ಮಾಡ್ಬೇಕು. ಅದಕ್ಕೆ ಪ್ರಾಪ್ಯಕಾರಿ ಅಂತ ಹೆಸರು ತ್ವಗಿಂದ್ರಿಯಕ್ಕೆ. ತ್ವಕ್ ಹೇಗೋ ಹಾಗೆ ಚಕ್ಷುಸ್ಸು ಕೂಡ ಪ್ರಾಪ್ಯಕಾರಿ. ಅಂದ್ರೆ ಕಣ್ಣು ಹೋಗಿ ಗ್ರಹಿಸುತ್ತೆ. ಹೋಗುವುದು ಹೇಗೆ? ಅದು ಬೆಳಕಿನ ರೂಪದಲ್ಲಿ ಹೋಗುದು. ಹೀಗೆ ತೇಜೋಮಯವಾದದ್ದು ತನ್ನ ರಶ್ಮಿದ್ವಾರ ವಸ್ತು ಸಂಸೃಷ್ಟವಾಗಿ ವಸ್ತು ಗ್ರಹಣ ಮಾಡತಕ್ಕಂತಹ ಇಂದ್ರಿಯ ಚಕ್ಷುಸ್ಸು. ಆದ್ರಿಂದ ಅದನ್ನು ತೇಜಸ ಅಂತ ನಾವು ಕರಿತೇವೆ. ಈ ತೇಜಸವಾದಂತಹ ಚಕ್ಷುಸ್ಸಿಗೆ ಒಬ್ಬ ಗೆಳೆಯ ಇದ್ದಾನೆ ಅಂತ ಹೇಳಿದ್ರೆ ಯಾರು? ದ್ಯುಮಂತ ಅಂತ ಹೇಳಿದ್ರೆ ಕಣ್ಣಿನ ಅಭಿಮಾನಿಯಾದ ಸೂರ್ಯ. ಅಂದ್ರೆ ಈ ಕಣ್ಣಿನಿಂದ ಅವ ಹೊರಗೆ ಹೋಗ್ತಾನೆ. ಇಲ್ಲಿ ಕೆಲವು ಗ್ರಹಣ ಮಾಡಬೇಕಾದ ವೇದಾಂತದ ವಿಷಯಗಳುಂಟು. ಈಗ ಕಣ್ಣಿನಿಂದ ಹೊರಗೆ ಹೋಗುದು ಯಾರು? ಈ ಪುರಂಜನ. ಹಾಗಾದ್ರೆ ಕಣ್ಣಿನಿಂದ ಹೊರಗೆ ಹೋಗಿ ಎಲ್ಲ ಸುತ್ತಾಡಿ ಬರ್ತಾನೆ. ಸುತ್ತಾಡುವುದು ಎಲ್ಲಿ? ವಿಭ್ರಾಜಿತ ಅನ್ನೋ ದೇಶದಲ್ಲಿ ಅಂತ ಹೇಳಿದ್ರು. ವಿಭ್ರಾಜಿತ ದೇಶ ಅಂತ ಹೇಳಿದ್ರೆ ಬೆಳಕುಳ್ಳ ಪ್ರದೇಶದಲ್ಲಿ ಮಾತ್ರ ಕಣ್ಣು ಸುತ್ತಾಡುದು. ಕತ್ತಲೆ ಇರತಕ್ಕಂತಹ ವಿಭ್ರಾಜನ ಇಲ್ಲದೆ ಇದ್ದಂತಹ ದೇಶದಲ್ಲಿ ಕಣ್ಣು ಏನನ್ನು ಗ್ರಹಿಸುವುದಿಲ್ಲ. ಕತ್ತಲಲ್ಲಿ ಕಣ್ಣು ಗ್ರಹಿಸುವುದಿಲ್ಲ. ಬೆಳಕಿನ ಇಂದ್ರಿಯ ಆಗಿದ್ರೂ ಅದು ಗ್ರಹಿಸುವುದಿಲ್ಲ. ವಿಭ್ರಾಜಿತ ಪ್ರದೇಶದಲ್ಲಿ ಕಣ್ಣು ಸುತ್ತಾಡಿ ವಸ್ತು ಗ್ರಹಣ ಮಾಡ್ತದೆ. ಮಾಡುವುದಕ್ಕೆ ಗೆಳೆಯ ಯಾರು? ದ್ಯುಮಾನ್. ಹೋದದ್ದು ಯಾರು? ಪುರಂಜನ. ದ್ಯುಮಾನ್ ಅಂದ್ರೆ ಬೆಳಕುಳ್ಳಂತಹ ಸೂರ್ಯ. ಸೂರ್ಯನೆಂಬಂತಹ ಚಕ್ಷುರಿಂದ್ರಿಯದ ಅಭಿಮಾನಿಯ ಜೊತೆಗೆ ಈ ಶರೀರಕ್ಕೆ ಅಭಿಮಾನ ಪಡತಕ್ಕಂತಹ ಪುರಂಜನನೆಂಬ ಜೀವನು ಕೂಡ ಹೊರಗೆ ಬಂದು ವಸ್ತು ಗ್ರಹಣ ಮಾಡ್ತಾನೆ. ಹಾಗಾದ್ರೆ ಜೀವ ಇಂದ್ರಿಯಗಳಿಂದ ಹೊರಗೆ ಬರ್ತಾನೆ ಅಂತ ಒಂದು ವಿಶೇಷ ವಿಷಯ ಇಲ್ಲಿ ಬಂತು. ಜೀವ ಅಂದ್ರೆ ಏನು ಅಂತಲೇ ನಮ್ಮ ದೊಡ್ಡ ಪ್ರಶ್ನೆ. ಜೀವ ಎಷ್ಟು ದೊಡ್ಡವ ಇದ್ದಾನೆ ಶರೀರದಲ್ಲಿ? ಹೊರಗೂ ಬರ್ತಾನೆ, ಒಳಗೂ ಇರ್ತಾನೆ ಅಂದ್ರೆ ಹಾಗಾದ್ರೆ ಎಷ್ಟು ದೊಡ್ಡವ ಇರಬೇಕು ಜೀವ? ಇದರಲ್ಲಿ ಒಂದು ವಿಶೇಷ ಇದೆ. ಜೀವ ಅತ್ಯಂತ ಸೂಕ್ಷ್ಮ. ಆತ್ಮ, ಜೀವ ಅನ್ನೋದನ್ನು ಆತ್ಮ ಅಂತ ಕರೆಯುವ. ಈ ಆತ್ಮ ಅತ್ಯಂತ ಸೂಕ್ಷ್ಮ. ನಾವು ಸುಮ್ಮನೆ ಮಹಾತ್ಮ ಅಂತ ಹೆಸರು ಕೊಡುವುದು ಮಾತ್ರ. ಯಾವ ಆತ್ಮವೂ ಮಹಾತ್ಮ ಅಲ್ಲ. ಎಲ್ಲಾ ಆತ್ಮವೂ ಕೂಡ ಸೂಕ್ಷ್ಮಾತ್ಮವೇ ಇರುವುದು. ಎಷ್ಟು ಸೂಕ್ಷ್ಮ ಅಂತ ಹೇಳಿದ್ರೆ ಒಂದು ಕುದುರೆಯ ಬಾಲದ ತುದಿಯ ಒಂದು ರೋಮ ತೆಗಿಬೇಕಂತೆ.
ಅದು ಎಲ್ಲಿಯದ್ದು ನಮ್ಮ ಆನೆಯ ರೋಮ ತೆಗೆದು ಇಷ್ಟು ದಪ್ಪದ ರೋಮ ತರುವುದಲ್ಲ, ಕುದುರೆಯ ಬಾಲ, ಆ ಬಾಲದ ಕೊನೆಯ ರೋಮ ಅತ್ಯಂತ ಸೂಕ್ಷ್ಮ, ಹೀಗೆ ಕೈಯಲ್ಲಿ ಹಿಡಿದ್ರೆ ಕಾಣಿಸುವುದಿಲ್ಲ ಅಂತಹ ರೋಮ. ಆ ರೋಮವನ್ನು ಮೊದಲು 100 ಸೀಳ್ಬೇಕಂತೆ. ಆಗುವಂತಹದ್ದಲ್ಲ, ಹೋಗುವಂತಹದ್ದಲ್ಲ, ಹೇಳುವುದು ಅದೆಷ್ಟು ಸೂಕ್ಷ್ಮ ಜೀವ ಅಂತ ಹೇಳುವುದಕ್ಕೋಸ್ಕರ ಹೇಳುವುದು. 100 ಸೀಳ್ಬೇಕು. 100 ಸೀಳಿದ ಮೇಲೆ ಒಂದನ್ನು ತೆಗೆಳ್ಬೇಕು. ಆ ಒಂದನ್ನು ತಗೊಂಡು 1000 ಸೀಳ್ಬೇಕಂತೆ. ಆವಾಗ ಅದೆಷ್ಟು ಬರ್ತದೋ ಅಷ್ಟೊಂದು ಜೀವ ಅಂತೆ. ಹಾಗಾದ್ರೆ ಜೀವ ಎಷ್ಟು ಸೂಕ್ಷ್ಮ ಇದ್ದಾನೆ ಅನ್ನುವುದನ್ನು ಮುಕ್ತಿ ತತ್ವ ವಿವರಣೆ ಕೊಟ್ಟದ್ದು, ಅದನ್ನು ಹರಿಕಥಾನುಸಾರದಲ್ಲಿ ಹಾಗೆ ವಿವರಣೆ ಕೊಟ್ಟಿದ್ದಾರೆ. ಹಾಗಾದ್ರೆ ಅಷ್ಟು ಸೂಕ್ಷ್ಮವಾದಂತಹ ಜೀವ ಏನಿದ್ದಾನೆ, ಆ ಜೀವ ಈ ಶರೀರದ ಒಳಗೆ ನಮ್ಮ ಹೃದಯ ಆಕಾಶ ಅಂತ ಏನ ಕರೆದಿದ್ದೇವೆ, ಅದರ ಒಳಗೆ ಇರತಕ್ಕಂಥ ಜೀವ. ಆ ಜೀವನಿಗೆ ಅದ್ಭುತ ಪ್ರಕಾಶ ಉಂಟಂತೆ. ಎಂಥ ಪ್ರಕಾಶ ಅಂದ್ರೆ, ನಮ್ಮ ಶರೀರ ಆನೆಯ ಶರೀರ ಅಂದ್ರೆ ಆ ಆನೆಯ ಶರೀರದಲ್ಲೆಲ್ಲ ವ್ಯಾಪಿಸುವಷ್ಟು ಪ್ರಕಾಶ ಅಂತೆ. ಅದೇ ನಮ್ಮ ಶರೀರ ಮಾನವ ಶರೀರ ಅಂದ್ರೆ ಆ ಶರೀರದಲ್ಲಿ ವ್ಯಾಪಿಸುವಷ್ಟು, ನಮ್ಮ ಶರೀರ ಇರುವೆಯ ಶರೀರ ಅಂದ್ರೆ ಆ ಶರೀರದಲ್ಲಿ ವ್ಯಾಪಿಸುವಷ್ಟು ಪ್ರಕಾಶ. ಅಂದ್ರೆ ಶರೀರ ವ್ಯಾಪಿಯಾದ ಪ್ರಕಾಶದಿಂದ ಕೂಡಿರ್ತಕ್ಕಂಥವ ಈ ದೇಹದಲ್ಲಿರ್ತಕ್ಕಂತಹ ಜೀವ. ಆದ್ರಿಂದ ಜೀವ ಇದ್ದಾನೆ. ಹೇಗಿದ್ದಾನೆ? ಪ್ರಕಾಶ ರೂಪದಿಂದ ಇದ್ದಾನೆ. ಆದ್ರಿಂದ ಇಲ್ಲಿ ಮುಟ್ಟಿದ್ರೆ ನನ್ನನ್ನು ಮುಟ್ಟಿದ್ದು ಅಂತ ಜ್ಞಾನ ಬರ್ತದೆ. ಅವ ಇರುವುದೆಲ್ಲಿ? ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಈ ಶರೀರದ ಈಶ್ವರನಾದಂತಹ ಜೀವ ಅವ ಹೃದಯದಲ್ಲಿ ಇರುವುದು. ಆದ್ರಿಂದ ನಾನು ಅಂತ ಹೇಳುವಾಗ ಮನುಷ್ಯ ಹೇಗೆ ಹೇಳ್ತಾನೆ? ನಾನು, ಹಾಗೆ ಹೇಳುವುದಿಲ್ಲ. ಅಥವಾ ನಾನು, ಹೀಗಿಲ್ಲ, ನಾನು ಅಂತ ಇಲ್ಲೇ. ಅಂದ್ರೆ ಅವನಿಗೆ ವೇದಾಂತ, ಅವ ಭಗವದ್ಗೀತೆ ಓದದೇ ಹೋದ್ರು ಅವನಿಗೆ ಗೊತ್ತುಂಟು ನಾನು ಇರುವುದಿಲ್ಲ ಅಂತ ಗೊತ್ತುಂಟು. ಅಂದ್ರೆ ನಾವು ಆ ಹಿರಿಯರ ಋಷಿಗಳ ವಂಶದಲ್ಲಿ ಹೀಗೆ ಭಾರ್ಗವ ಗೋತ್ರ ಅಂತ ಹೇಳ್ತೇವಲ್ಲ, ಆ ಬಂದದರ ಪರಿಣಾಮ. ಜೀವ ಇರುವುದು ಹೃದಯದಲ್ಲಿರ್ತಕ್ಕಂತಹ ಅತಿಸೂಕ್ಷ್ಮನಾದಂತಹ ಜೀವನ ಬೆಳಕು ಸಮಗ್ರ ಶರೀರದಲ್ಲಿ ವ್ಯಾಪಿಸಿದೆ. ಗುಣದ್ವಾ ಆಲೋಕವತ್ ಅಂತ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ಈ ವಿಷಯವನ್ನು ನಿರೂಪಣೆ ಮಾಡ್ತಾರೆ. ಇಡೀ ಶರೀರದಲ್ಲಿ ಜೀವ ಆಲೋಕ ಸ್ವರೂಪದಿಂದ ವ್ಯಾಪಿಸಿರುವುದರಿಂದ ಶರೀರದ ಯಾವ ಭಾಗದಲ್ಲಿ ಆದರೂ ಕೂಡ ಅದು ಅವನಿಗೆ ನರನಾಡಿಗಳ ಮೂಲಕವಾಗಿ ಆತ್ಮತತ್ವಕ್ಕೆ ವಿಷಯ ಗೊತ್ತಾಗ್ತದೆ, ಅವನಿಗೆ ಜ್ಞಾನ ಉಂಟಾಗ್ತದೆ, ಸೆನ್ಸ್ ಉಂಟಾಗ್ತದೆ ಅನ್ನೋದು ವಿಷಯ. ಆ ಜೀವ ಇಂದ್ರಿಯಗಳು ಹೊರಮುಖವಾಗಿ ಸಾಗಿದಾಗ ಇಂದ್ರಿಯಗಳ ಜೊತೆಗೂ ಕೂಡ ಬೆಳಕಿನ ರೂಪದಲ್ಲಿ ಬರ್ತದೆ. ಆಗ ಇಂದ್ರಿಯ ಮೂಲಕ ಬೆಳಕಿನ ರೂಪದಲ್ಲಿ ಬಂದು ವಸ್ತುಗ್ರಹಣವನ್ನು ಚೇತನ ನಡೆಸ್ತಾನೆ. ಆ ಚೇತನಕ್ಕೆ ಸಾಕ್ಷಿ ಅಂತ ಹೆಸರು. ಹೀಗೆ ಈ ಕಣ್ಣಿನ ಮೂಲಕ ಬಂದದ್ದಾಯ್ತು. ಆಮೇಲೆ ಇನ್ನೆರಡು ನಳಿನಿ ನಾಲಿನಿ ಅಂತ 2 ದ್ವಾರಗಳು. ಆ ನಳಿನಿ ನಾಲಿನಿ ಅಂತ ಹೇಳಿದ್ರೆ ನಮ್ಮ ನಳ. ಸಂಸ್ಕೃತದಲ್ಲಿ ನಳ ಅಂದ್ರೆ ನಳ್ಳಿ, ನಾಳ ಅಂತ ಕರಿತೇವೆ. ಸಂಸ್ಕೃತದ ನಾಳ ನಳ ಅನ್ನೋ ಶಬ್ದದಲ್ಲಿ ಕನ್ನಡದಲ್ಲಿ ನಳ ನಳ್ಳಿ ಎಲ್ಲ ಹುಟ್ಟಿರುವಂತಹದ್ದು. ನಾಡಿ ಅನ್ನೋದು ಕೂಡ ಹಾಗೆ ಡಕಾರಳಗಳಿಗೆ ಅಭೇದ. ಈ ಪ್ರಪಂಚದಲ್ಲಿ ಎಷ್ಟು ನದಿಗಳಿದ್ದಾವೆ ಅಂತ ಒಂದು ಪ್ರಶ್ನೆ ವೇದಾಂತಿಗಳಿಗೆ. ಅದಕ್ಕೆ 3.5 ಕೋಟಿ ನದಿಗಳಿದ್ದಾವೆ ಅಂತ. ಅಂದ್ರೆ ಭಾರತದಲ್ಲಿ ಮಾತ್ರ ಅಲ್ಲ, ಅತಲ ವಿತಾದಿಗಳನ್ನು ತಗೊಳ್ಬೇಕು, ಆ ಕಡೆ ನೈಲ್ ನದಿ ತನಕ ಹೋಗ್ಬೇಕು, ಕೊನೆಗೆ ಅಲ್ಲಿ ಎಲ್ಲ ಕಡೆಗೆ ಹೋಗ್ಬೇಕು. ಅಷ್ಟೂ ನದಿಗಳನ್ನು ಒಟ್ಟು ಸೇರಿಸಿದ್ರೆ, ಪುಟ್ಟ ಪುಟ್ಟ ತೊರೆಗಳನ್ನೆಲ್ಲ ಸೇರಿಸಿ ನೋಡಿದರೆ 3.5 ಸಾರ್ಧ ತ್ರಿಕೋಟ್ಯಸ್ತು ನಾಡ್ಯ. ಹೊರಗೆ 3.5 ಕೋಟಿ ನದಿಗಳಿದ್ದ ಹಾಗೆ ನಮ್ಮ ಶರೀರದಲ್ಲಿ 3.5 ಕೋಟಿ ನಾಡಿಗಳಿರುವುದಂತೆ. ಬ್ರಹ್ಮಾಂಡದಲ್ಲಿರುವ 3.5 ಕೋಟಿ ನದಿಗಳಿಗೆ ಅಭಿಮಾನಿಗಳು ಯಾರೋ ಅವರೇ ಇಲ್ಲಿರುವ ನಾಡಿಗಳಿಗೆ ಅಭಿಮಾನಿಗಳು. ಅಂದ್ರೆ ನದಿ ಮತ್ತು ನಾಡಿ ಒಂದೇ, NADI. ಅದು ನದಿ, ಇದು ನಾಡಿ. ನಾಡಿಗೂ ನದಿಗೂ ಒಂದು ನಿಕಟವಾದಂತಹ ಸಂಬಂಧ ಇದೆ. ಹಾಗೆ ಈ ಶರೀರದಲ್ಲಿರ್ತಕ್ಕಂತಹ ಚೇತನ ನಾಡಿಗಳ ಮೂಲಕ ಜೊತೆಗೆ ಇಂದ್ರಿಯಗಳ ಮೂಲಕ ತಾನು ಬಹಿರಾಗತ್ಯ ವಸ್ತು ಗ್ರಹಣ ಮಾಡ್ತಾನೆ. ಇಲ್ಲಿ ನಳಿನಿ ನಾಳಿನಿ ಅನ್ನುವ ಇಂದ್ರಿಯದ ಮೂಲಕವೂ ಕೂಡ ಅವನು ಸೌರಭ ಅನ್ನುವ ದೇಶಕ್ಕೆ ಬರ್ತಾನೆ. ಸೌರಭ ಅಂದ್ರೇನು? ಗಂಧ. ಸೌರಭ ಅಂದ್ರೆ ಗಂಧ ಅಂತಲೇ ಅರ್ಥ. ಗಂಧವನ್ನು ಗ್ರಹಣ ಮಾಡ್ತಾನೆ ಮೂಗಿನ ಮೂಲಕ. ಅವನಿಗೆ ಗೆಳೆಯ ಯಾರು? ಅವನು ಅವಧೂತ. ಅವಧೂತ ಅಂತ ಹೇಳಿದ್ರೆ ಝಾಡಿಸುವವ, ಅಂದ್ರೆ ಬೀಸುವವ ಅಂತ ಅರ್ಥ, ಗಾಳಿ. ಹಾಗಾದ್ರೆ ಈ ಮೂಗಿಗೆ ಅಭಿಮಾನಿಯಾಗಿ ಒಬ್ಬ ವಾತ ಇದ್ದಾನೆ. ಆ ವಾತಗಳ ಜೊತೆಗೆ ಇನ್ನಿಬ್ಬರಿದ್ದಾರಂತೆ ಮೂಗಿಗೆ ಅಭಿಮಾನಿಗಳು. ಇಬ್ರು ಯಾರು ಅಂದ್ರೆ ಅಶ್ವಿನಿ ಅಂತ ಅವರನ್ನು ಕರಿತೇವೆ. ಒಬ್ಬ ದಸ್ರ, ಮತ್ತೊಬ್ಬ ನಾಸತ್ಯ ಅಂತ ಅವರಿಗೆ ಹೆಸರು. ನಾಸ ಅಂದ್ರೆ ನೋಸು ಅಂತಾನೆ ಗೊತ್ತಾಗ್ತದೆ, ನಾಸ ಅಂದ್ರೆ ಗೊತ್ತಾಗೋದಿಲ್ಲ. ನಾಸದಿಂದ ನೋಸು ಹುಟ್ಟಿರೋದು. ಈ ನಾಸತ್ಯ ಅಂದ್ರೆ ಮೂಗಿನಲ್ಲಿ ಇರತಕ್ಕಂಥವ ಅಂತ ಅರ್ಥ. ನಾಸತ್ಯ ಅನಿಸಿರತಕ್ಕಂತಹ ದಸ್ರ ಅನಿಸಿರುವ ಅಶ್ವಿನಿ ದೇವತೆಗಳು ಈ ಮೂಗಿನ ಮೂಲಕವಾಗಿ ಗಂಧಗ್ರಹಣವನ್ನು ಮಾಡುವ ಕೆಲಸವನ್ನು ಮಾಡ್ತಾರೆ. ಆ ಗಂಧಗ್ರಹಣ ಮಾಡುವಾಗ ನನ್ನದು ಅಂತ ಭಾವನೆ ಮಾಡಿಕೊಳ್ಳುವುದಕ್ಕೆ ಅಲ್ಲಿ ಪುರಂಜನ ಇದ್ದಾನೆ. ಹೀಗೆ ಪುರಂಜನ
ನಾಲಿನಿ ಅಂತ ಕರೆಸುವ ಮೂಗಿನ ಮೂಲಕ ಅಲ್ಲಿರ್ತಕ್ಕಂಥ ಅಶ್ವಿನಿ ದೇವತೆಗಳೆಂಬ ಅಭಿಮಾನಿ ದೇವತೆಗಳನ್ನು ಸಖರನ್ನಾಗಿಸಿಕೊಂಡು ಅವರಿಂದ ಗ್ರಹಣ ಮಾಡ್ತಾನೆ. ಕಣ್ಣಿನ ಮೂಲಕ ಸೂರ್ಯನನ್ನು ಸಖನನ್ನಾಗಿ ದ್ಯುಮಂತ ಅಂತ ಕರೆಸಿಕೊಂಡ ಸೂರ್ಯನ ಮೂಲಕವಾಗಿ ತಾನು ರೂಪದ ಗ್ರಹಣವನ್ನು, ವಿಭ್ರಾಜಿತ ಅಂತ ಹೇಳುವ ದೇಶದ ಗ್ರಹಣವನ್ನು ತಾನು ಮಾಡ್ತಾನೆ ಅನ್ನುವ ಚಿಂತನೆಯ ಜೊತೆಗೆ ಇವತ್ತಿನ ಅನುಸಂಧಾನ ಮುಗಿಸುವ. ಬಾಯಿಗೆ ನಾಳೆ ಬರುವ, ಯಾಕಂದ್ರೆ ಬಾಯಲ್ಲಿ ಇಬ್ರು ಗೆಳೆಯರಿದ್ದಾರೆ. ಇಬ್ರು ಗೆಳೆಯರ ಕಥೆ ಹೇಳಲಿಕ್ಕೆ ಸ್ವಲ್ಪ ಜಾಸ್ತಿ ಬೇಕು. ನಾಳೆಯ ದಿವಸ 6:15 ಮತ್ತೆ ಮುಂದಿನ ಕಥಾಭಾಗವನ್ನು ಅನುಸಂಧಾನ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಬದಲು ನಾನೊಲ್ಲೇನೋ ವಿಧಿ